ಪಾದುಕಾ ಪ್ರಭಾವಕ ಸ್ವಾಮಿ ದೇಶಿಕರ ಪಾದುಕಾ ಸಹಸ್ರದಲ್ಲಿ ಇಂದ್ರನೀಲ ಪದ್ಧತಿ, ಅದರಲ್ಲಿ 11ನೇ ಶ್ಲೋಕ. ಇಂದ್ರನೀಲ ಅಂದರೆ ನೀಲಿರತ್ನದ ಕಾಂತಿಯನ್ನೇ ವಿಷಯವಾಗಿ ತಗೊಂಡು ಸ್ವಾಮಿ ದೇಶಿಕರ ಅನುಭವ, ರಂಗನಾಥನ ಪಾದುಕಾ ವೈಭವದ ಅನುಭವ. ಈ ಶ್ಲೋಕದಲ್ಲಿ 691 ಅನ್ವಿಚ್ಛತಾಂ ಕಿಮಪಿ ತತ್ವಮನನ್ಯ ದೃಶ್ಯಂ ಸಮ್ಯಕ್ ಪ್ರಕಾಶ ಜನನೀ ಧೃತ ಕೃಷ್ಣ ರೂಪ ಪಾದಾವನಿ ಸ್ಫುರಸಿ ವಾಸವರತ್ನರಮ್ಯ ಮಧ್ಯೆ ಸಮಾಧಿ ನಯನಸ್ಯ ಕನೀನಿಕೇವ. ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು, ಅಮ್ಮ ಪಾದುಕಾದೇವಿ, ನಿನ್ನ ರತ್ನದ ಕಾಂತಿಯನ್ನು ನೋಡಿದರೆ ಅಷ್ಟು ಪ್ರಕಾಶಮಾನವಾಗಿದೆ, ಎಲ್ಲರಿಗೂ ಒಂದು ಜ್ಞಾನವನ್ನು ಉಂಟು ಮಾಡ್ತೀಯ ನೀನು. ರಂಗನಾಥನನ್ನು ವಿಜಯ ಮಾಡಿಸ್ಕೊಂಡು ಸಂಚಾರದಲ್ಲಿ ಕರ್ಕೊಂಡು ಬರ್ತೀಯ. ಇದನ್ನು ನೋಡಿದ್ರೆ ದೇವರನ್ನು ನಾವೇನಾದರೂ ಪಡ್ಕೊಳ್ಬೇಕು ಅಂದರೆ ಧ್ಯಾನ ಮಾಡ್ತಾ ಇರುವಂತಹ ಅವರ ಒಳಗಿನ ಕಣ್ಣಿಗೆ ಕಪ್ಪು ಮಸಿಯನ್ನು, ಕಪ್ಪು ಅಂಜನವನ್ನು ಹಾಕಿ ಅದರಿಂದ ನೋಡುವಂತೆ, ನೆನ್ನೆ ನೋಡಿದ್ವಲ್ಲ, ಅಂಜನವನ್ನು ಹಾಕ್ತಾಳೆ ಅಂತ ಇದೆಯಾ. ಅಂದರೆ ಪಾದುಕೆಯನ್ನು ಧ್ಯಾನ ಮಾಡದೆ ದೇವರನ್ನು ನಾವು ದರ್ಶನ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಪರಮಾತ್ಮನ ಪಾದಾರವಿಂದವೇ ನಮಗೆ ಆಶ್ರಯ. ಪರಮಾತ್ಮನಿಗೆ ಪೂರ್ತಿ ಉಂಟು ದಿವ್ಯಮಂಗಳ ವಿಗ್ರಹ, ಆದರೆ ಅದರಲ್ಲಿ ಧ್ಯಾನಕ್ಕೆ ಏನನ್ನು ಆಸೆ ಪಡ್ತಾರೆ ಎಲ್ಲರೂ ಯೋಗಿಗಳೆಲ್ಲ? ಪಾದಾರವಿಂದವನ್ನು. ಸೊ ಪಾದಾರವಿಂದವನ್ನು ಧ್ಯಾನ ಮಾಡಿದರೆ ಸಂಪೂರ್ಣ ದಿವ್ಯ ವಿಗ್ರಹವನ್ನು ಧ್ಯಾನ ಮಾಡಿದಂತೆ. ಅದರಿಂದ ಪಾದವನ್ನು ಮಾಡದೇ ಇದ್ದರೆ, ಅದಕ್ಕೆ ಅವ್ರು ಹೇಳ್ತಾರೆ, ಅಂತಹ ಪಾದವನ್ನು ರಕ್ಷಣೆ ಮಾಡ್ತಾ ಇರುವಂಥ ಪಾದುಕೆ, ಆ ಪಾದುಕೆಯನ್ನು ನಾವು ಉಪಾಸನೆ ಮಾಡದೇ ಇದ್ದರೆ ಪರಮಾತ್ಮನ ದರ್ಶನ ಸಾಕ್ಷಾತ್ಕಾರ ಆಗೋದಿಲ್ಲ. ಅರ್ಥ ಆಚಾರ್ಯ ಪರಮಾತ್ಮನ ಪಾದ. ಸ್ವಾಮಿ ನಮ್ಮ ಆಳ್ವಾರವರ ಶಿಷ್ಯರೆಲ್ಲ ಯಾರು? ನಮ್ಮ ಆಳ್ವಾರವರ ಶಿಷ್ಯರು, ಅವರ ಭಕ್ತರು ಎಲ್ಲರೂ ಕೂಡ ಪಾದುಕೆ. ಅದರಿಂದ ನಮಗೆ ಮುಖ್ಯ ಯಾವುದು? ಭಾಗವತ ಪ್ರತಿಪತ್ತಿ, ಆಚಾರ್ಯ ಪ್ರತಿಪತ್ತಿ. ಅದಿದ್ರೇ ಪರಮಾತ್ಮನ ಸಾಕ್ಷಾತ್ಕಾರ. ಅದೇ ಇದು ಒಂದು ಫಾರ್ಮುಲಾ. ಅದಿಲ್ಲದೆ ಇಲ್ಲವೇ ಇಲ್ಲ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಅಮ್ಮ ಪಾದುಕೆ ಪಾದಾವನಿ ವಾಸವರತ್ತರಮ್ಯ, ಇದರ ನೀಲಗಳಂತೆ ಮನೋಹರವಾದ ಪ್ರಕಾಶ ಜನನಿ. ಇಲ್ಲಿ ಸಮ್ಯಕ್ ಪ್ರಕಾಶ ಜನನಿ ಅಂದರೆ ಈ ಪ್ರಕಾಶವನ್ನು ಜ್ಞಾನ ಅಂತ ಅರ್ಥ. ನಾವು ಪಾದುಕೆಯನ್ನು ಉಪಾಸನೆ ಮಾಡಿದರೆ ಒಳ್ಳೆಯ ಜ್ಞಾನ ಉಂಟಾಗತ್ತೆ. ಜ್ಞಾನ ಉಂಟಾದಾಗ ಜ್ಞಾನ ರೂಪದಲ್ಲೇ, ಜ್ಞಾನ ಚಕ್ಷುಸ್ಸಿನಿಂದಲೇ ಪರಮಾತ್ಮನನ್ನು ದರ್ಶನ ಮಾಡೋಕ್ಕಾಗುತ್ತೆ. ಸೊ ಅದರಿಂದ ಏನಾಯಿತು? ಜ್ಞಾನ ಉಪಾಯ ಆಯಿತಾ? ಜ್ಞಾನ ಏನಾಯಿತು ಅಂತ? ಹೌದು. ಯಾಕೆಂತಂದರೆ ಶಾಸ್ತ್ರ ಇದೆ ಅಂತ ತಿಳ್ಕೊಳ್ಳೋದೇ ಮೊದಲನೇ ಜ್ಞಾನ. ಶಾಸ್ತ್ರದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್ಪು. ಆ ಏನಿದೆ ಅಂತ ತಿಳ್ಕೊಂಡು ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಆಚಾರ್ಯರ ಕೃಪೆ. ಅದರಿಂದ ಯಾರ ಮೂಲಕವಾಗಿ ಕೇಳಬೇಕು? ಮೂಲಕ. ಸೊ ಆಚಾರ್ಯರಿಲ್ಲದೆ ಶಾಸ್ತ್ರ ಇಲ್ಲ. ಶಾಸ್ತ್ರದ ಕಣ್ಣುಗಳಿಂದ ನಾವು ನೋಡಬೇಕು ಅಂದರೆ ಕಣ್ಣನ್ನು ತೆಗೆಸಿ, ಜ್ಞಾನ ಕಣ್ಣನ್ನು ತೆಗೆಸುವರು ಒಂದು ಆಚಾರ್ಯರು. ಅದರಿಂದ ಆಚಾರ್ಯರು ತುಂಬ ಮುಖ್ಯ. ಆಳ್ವಾರುಗಳು ಮನಪೂರ್ವಕವಾದ ಭಕ್ತಿ ಇಲ್ಲದೆ ಹೋದರೆ ಅವರಂತೆ ದೇವರನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಸ್ವಚ್ಛವಾದ ನಿರ್ಮಲವಾದ ಭಕ್ತಿ ಬೇಕು, ಸಂಪೂರ್ಣವಾದ ಭಕ್ತಿ ಬೇಕು. ಆ ಭಕ್ತಿಯಿಂದ ಆಚಾರ್ಯರನ್ನು ಉಪಾಸನೆ ಮಾಡಬೇಕು. ಹಾಗೆ ಪಾದುಕೆಯನ್ನು ಉಪಾಸನೆ ಮಾಡಿದರೆ ಅವಳು ರಂಗನಾಥನನ್ನು ತೋರಿಸಿಕೊಡ್ತಾಳೆ ಅಂಜನವಾಗಿ ಅಂತ ಇದರಲ್ಲಿ ಹೇಳ್ತಾರೆ. ಧ್ಯಾನ ಎನ್ನುವಂಥ ಕಣ್ಣು ಅಂದರು. ಧ್ಯಾನನೇ ಕಣ್ಣು ಅಂದರು. ಅದರಿಂದ ಧ್ಯಾನ ಇವಾಗ ಕಣ್ಣಾದಮೇಲೆ ಉಪಾಯ ತಾನೆ. ಇವಾಗ ನಾವು ಕಣ್ಣಿಂದ ದರ್ಶನ ಮಾಡಿ ಹೀಗಿದೆ, ಇದರ ರೂಪ ಹೀಗಿದೆ ಎಲ್ಲ ತಿಳ್ಕೊಳ್ತೀವಿ. ಸೊ ಜ್ಞಾನ ಅದು. ಅದೇ ಜ್ಞಾನ ಕಣ್ಣಿನಿಂದ ಪರಮಾತ್ಮನ ತಿಳ್ಕೊಳ್ಳೋಕ್ಕಾಗತ್ತಾ? ಪ್ರತ್ಯಕ್ಷ ಇಲ್ವಲ್ಲ. ಈ ಚರ್ಮ ಕಣ್ಣಿಗೆ ಪ್ರತ್ಯಕ್ಷವಾದದ್ದು ಮಾತ್ರ ಕಾಣೋದು.
ಹೊರಗಡೆದೆಲ್ಲ ಕಾಣಿಸುತ್ತೆ, ಒಳಗಡೆದು ಕಾಣಿಸಲ್ಲ. ಒಳಗಡೆದು ಕಾಣಿಸ್ಬೇಕಾದ್ರೆ ಜ್ಞಾನ ಬೇಕು. ಜ್ಞಾನ ಕೊಡೋದು ಶಾಸ್ತ್ರ, ಶಾಸ್ತ್ರವನ್ನು ಉಪದೇಶ ಮಾಡುವರು ಆಚಾರ್ಯ. ಸೊ ಆಚಾರ್ಯರಿಲ್ಲದೆ ಗಂಡು ಇಲ್ಲ, ಶಾಸ್ತ್ರನೂ ಇಲ್ಲ. ಅದರಿಂದ ಪಾದುಕಾದೇವಿಯನ್ನು ಇಲ್ಲಿ ಆಚಾರ್ಯ ಸ್ಥಾನದಲ್ಲಿ ಇಟ್ಟು ಆಳ್ವಾರ ಆಚಾರ್ಯರು ಮಾಡುವಂಥ ಉಪಕಾರವನ್ನು ನಮಗೆ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕರೆಲ್ಲ. ಪೂರ್ತಿ ಪಾದುಕಾ ಶಾಸ್ತ್ರನೇ. ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂದರೆ ನಮಗೆ ಸರಿ ಧ್ಯಾನ ಅಂತುವ ಕಣ್ಣಿದೆ, ಆದರೆ ಆ ಶಕ್ತಿ ಇಲ್ಲ ಧಾರಣೆ ಮಾಡ್ಕೊಳ್ಳೋಕ್ಕೆ. ಕಟಾಕ್ಷ ಅದು ಅಂಜನ. ಪಾದುಕಾದೇವಿ ಇದ್ದಾಳೆ, ಮಾಡ್ತೀಯ, ಆದರೆ ಅವಳ ಕಟಾಕ್ಷ ಎನ್ನುವಂಥ ಅಂಜನ ಬೀಳಬೇಕು. ಅದು ಬಿದ್ದಾಗ ದಾನದಿಂದ ಪರಮಾತ್ಮ ದರ್ಶನ. ಅದರಿಂದ ಕಣ್ಣಿನಲ್ಲಿ ನಮಗೆ ಒಂದು ಆ ಇದಿದೆ ನೋಡಿ, ಐರಿಸ್ ಲೆನ್ಸ್ ಇದೆ. ಅದಿಲ್ಲ ಅಂದರೆ ನಮಗೇನು ಕಾಣಿಸೋದೇ ಇಲ್ಲ. ಅದೇ ತರಹ ಜ್ಞಾನ ಕಣ್ಣುಗಳಿಗೆ, ಜ್ಞಾನ ದೃಷ್ಟಿಗೆ ಆಚಾರ್ಯ ಕೃಪಾ ಕಟಾಕ್ಷ ಎನ್ನುವಂಥ ಲೆನ್ಸ್ ಬೇಕು. ಅವರು ನಮಗೆ ಲೆನ್ಸ್ ಯಾವ ರೀತಿ ನಮಗೆ ಎಲ್ಲ ಕರೆಕ್ಟಾಗಿ ಕ್ಲೀನಾಗಿ ತೋರಿಸುತ್ತೋ ಆ ರೀತಿ ಶಾಸ್ತ್ರದಲ್ಲಿ ಸರಿಯಾದ ಯಥಾತ್ಮ ಜ್ಞಾನವನ್ನು ನಮಗೆ ತೆಗೆದು ತೋರಿಸಿಕೊಡ್ತಾರೆ. ಅದರಿಂದ ಭಗವಂತನ ದರ್ಶನ ಅಂತ ಹೇಳಿ ಇದರಲ್ಲಿ ಈ ಶ್ಲೋಕದಲ್ಲಿ ಪ್ರಕಾಶ ಜನನಿ ಒಳ್ಳೆಯ ಜ್ಞಾನವನ್ನು ಉಂಟು ಮಾಡಿ ಧೃತಕೃಷ್ಣ ರೂಪ, ಕೃಷ್ಣನ ಸುಂದರವಾದ ಆ ದಿವ್ಯ ತಿರುಮೇನಿಯ ಕಾಂತಿ ಅದನ್ನು ಧರಿಸಿಕೊಂಡಿರುವಂಥ ತ್ವಂ ನೀನು ಅನನ್ಯ ದೃಶ್ಯಂ, ಭಗವಂತನನ್ನು ಬಿಟ್ಟು ಬೇರೆ ದೇವರನ್ನಾಗಲಿ ಬೇರೆ ಪ್ರಯೋಜನವನ್ನಾಗಲಿ ಯಾವುದನ್ನು ನೆನೆಸ್ಕೊಳ್ಳದೆ ಇರುವಂತೆ ಮಾಡುತ್ತೆ. ಅದೇ ಸರಿಯಾದ. ಯಾಕೆಂತಂದರೆ ಯಾರನ್ನು ಕಾರಣಂತೂ ಧ್ಯೇಯ ಅಂದರೆ ಧ್ಯಾನ ಮಾಡು. ಜಗತ್ಕಾರಣವಾದಂಥ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದನ್ನು ನೀ ಧ್ಯಾನ ಮಾಡಿದ್ರೂ ಪ್ರಯೋಜನ ಇಲ್ಲ. ಬೇರೆ ಯಾವುದಾದ್ರೂ ಪ್ರಯೋಜನಕ್ಕೂ ಧ್ಯಾನ ಮಾಡಿದ್ರೂ ಪ್ರಯೋಜನ ಇಲ್ಲ. ಅವನಿಗೋಸ್ಕರನೇ ಮಾಡಿದ್ರೇ ಆಗತ್ತೆ ವಿನಃ. ಸೊ ಅದರಿಂದ ಅನನ್ಯ ಭಕ್ತಿ, ಅನನ್ಯಾರ್ಹ ಶೇಷತ್ವದಿಂದ ಆ ಅನನ್ಯ ಶರಣನಾದ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು. ಅದನ್ನು ತೋರಿಸಿಕೊಡುವಂಥವಳು ಪಾದುಕಾದೇವಿ. ಅದನ್ನು ಸಾಕ್ಷಾತ್ಕಾರ ಮಾಡಿಸುವಂಥವಳು. ತೋರಿಸ್ಬೋದು, ಆದರೆ ಸಾಕ್ಷಾತ್ಕಾರ ಆಗಬೇಕಲ್ಲ ಮನಸ್ಸಿನಲ್ಲಿ. ಅದಕ್ಕೆ ಅಂಜನದಂತೆ ಅವಳ ನೀಲಿ ರತ್ನದ ಕಾಂತಿ ಉಂಟು ಮಾಡುತ್ತೆ ಅಂತ ಹೇಳಿದರು ಈ ಶ್ಲೋಕದಲ್ಲಿ. 692ರಲ್ಲಿ ಮಾತಸ್ಸಲೀಲಮಧಿಗಮ್ಯ ವಿಕಾರ ವೇಲಾಂ ಕಾಂತಿಂ ಸಮುದ್ವಾಸಿ ಕಾಂಚನ ಪಾದುಕೆ ತ್ವಂ ಲಕ್ಷ್ಮೀ ಕಟಾಕ್ಷ ರುಚಿರೈಗಿ ಹರಿನೀಲರತ್ನೈಗಿ ಲಾವಣ್ಯ ಸಿಂಧು ಪೃಷತೈರಿವರಂಗಧಾಮ್ನಗ. ಅಮ್ಮ ತಾಯಿ ಪಾದುಕಾದೇವಿ, ನಿನ್ನನ್ನು ದರ್ಶನ ಮಾಡೋಕ್ಕೆ ಬಂದರೆ ನೀಲಿ ರತ್ನಗಳ ಕಾಂತಿ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಅದನ್ನು ನೋಡಿದ್ರೆ ಇದೇನಿದು ಮಹಾಲಕ್ಷ್ಮಿಯ ಕಣ್ಣಿನ ನೋಟನ ಇದು? ಲಕ್ಷ್ಮೀ ಹೇಳಿದ್ರು ಅವರು, ಲಕ್ಷ್ಮೀ ಕಟಾಕ್ಷ ರುಚಿರೈಗಿ ಹರಿನೀಲ ರತ್ನೈ, ಲಕ್ಷ್ಮೀ ಕಟಾಕ್ಷದಂತೆ ತೋರುವಂಥ ನಿನ್ನ ನೀಲರತ್ನಗಳ ಕಾಂತಿ ಅದು ಬಿಟ್ಟರು. ಇದು ಅಂಜನ ಎಲ್ಲ ಬಿಟ್ಟರು, ಲಕ್ಷ್ಮೀ ಕಟಾಕ್ಷ. ಅದರಿಂದ ಅದರಲ್ಲಿ ಇನ್ನೂ ಒಂದು ಹೇಳ್ತಾರೆ, ಕಡೆಗಣ್ಣಿನ ನೋಟದ ಸುಂದರವಾದ ಇಂದ್ರನೀಲ ಮಣಿಗಳಿಂದ ಶ್ರೀರಂಗನಾಥನ ಲಾವಣ್ಯ ಸಿಂಧುಗು ಪೃಷತೈಹಿ. ಶ್ರೀರಂಗನಾಥ ಎಷ್ಟು ಸುಂದರ! ಲಕ್ಷ್ಮಿಯ ಕಟಾಕ್ಷದ ಸೌಂದರ್ಯ, ಕಣ್ಣಿನ ಸೌಂದರ್ಯ, ಕಟಾಕ್ಷದ ಸೌಂದರ್ಯ. ಯಸ್ಯಾ ಕಟಾಕ್ಷ ಲಕ್ಷ್ಮ್ಯಾ ಯಸ್ಯಾ ಕಟಾಕ್ಷ ಲಕ್ಷ್ಯ ಅಂತಾರೆ ಪರಾಶರ. ಲಕ್ಷ್ಯ ಒಂದು ಸ್ವಲ್ಪ ಇಷ್ಟು ಬಿದ್ದರೂ ಸಾಕಂತೆ ಲಕ್ಷ್ಮೀ ಕಟಾಕ್ಷ. ಕ್ಷಣಲಕ್ಷ್ಯ ಲಕ್ಷಿತ, ಕ್ಷಣ ಒಂದು ಅರ್ಧ ಕ್ಷಣ, ಅರ್ಧನೂ ಬೇಡ, ಟಕ್ಕಂತ ಬಿದ್ದರೆ ಸಾಕಂತೆ ಲಕ್ಷ್ಮೀ ಕಟಾಕ್ಷ. ಐಶ್ವರ್ಯ ಅಕ್ಷರಗತೆ ಎಲ್ಲ ಬರುತ್ತೆ. ಅದರಿಂದ ಹೇಳ್ತಾರೆ ದೇವರ ಸೌಂದರ್ಯ ಎನ್ನುವಂತಹ ಸಮುದ್ರ, ಆ ಸಮುದ್ರದ ತುಳಿಗಳಿರುತ್ತಲ್ಲ, ಕಣಗಳು, ಈಗ
ಹೀಗೆ ಎದ್ದು ಎದ್ದು ಬರುತ್ತೆ ಅಲೆಗಳು, ಅದರಲ್ಲಿ ಎಲ್ಲ ಕಣಗಳು ಬರುತ್ತೆ, ಹಾರುತ್ತಲ್ಲ, ಅದರಂತೇನೂ ಕಾಣುತ್ತಾ ಇದೆ. ಯಾರು? ಲಾವಣ್ಯ ಸಿಂಧು, ಸೌಂದರ್ಯ ಸಿಂಧು ರಂಗನಾಥ. ಆ ರಂಗನಾಥನ ಆ ಸಿಂಧುವಿನಿಂದ, ಸಮುದ್ರದಿಂದ ಏಳುವಂತಹ ಅಲೆಗಳಿಂದ ಉಂಟಾಗುವಂತಹ ಆ ಕಣಗಳು ನೀರಿನ ಕಣಗಳಂತೆ ಕಾಣಿಸುತ್ತೆ. ಎರಡು ಕೊಟ್ಟಿದ್ದಾರೆ. ಲಕ್ಷ್ಮೀ ಕಟಾಕ್ಷದಂತೆ ಕಾಣಿಸುತ್ತೆ. ಅದರ ಜೊತೆಗೆ ಪರಮಾತ್ಮನ ಸೌಂದರ್ಯ ಎನ್ನುವಂತಹ ಸಮುದ್ರದ ತುಳಿಗಳು ಅದರಲ್ಲಿ ಇರುವಂತೆ ಸೊ ಎರಡೂ ಸೇರ್ಕೊಳ್ತೀವಿ. ಲಕ್ಷ್ಮೀನಾರಾಯಣರ ಇಬ್ಬರ ಅನುಗ್ರಹನು ಅದರ ಮೂಲಕವಾಗಿ ನೀನು ಎಲ್ಲರಿಗೂ ಮಾಡಿಸ್ತೀಯ ಅಂತ ಅರ್ಥ. ರಂಗನಾಥನ ಲಾವಣ್ಯ ಸಿಂಧು ಪೃಷತೈರಿವ, ಆ ನೀರಿನ ಹನಿಗಳಿಂದ ಇದು ಬಂದಿದೆಯಾ, ನೀಲಿ ರತ್ನದ ಕಾಂತಿ ಆ ಥರ ಕಾಣಿಸ್ತಾ ಇದೆಯಲ್ಲ, ಆ ಸೌಂದರ್ಯವನ್ನು ನೀನು ಇದೆಲ್ಲ ಏನಕ್ಕೆ ಉಂಟಾಗುತ್ತೆ? ಎಲ್ಲ ಪಾದುಕೆಗೆ ಸೌಂದರ್ಯ ಉಂಟಾಗತ್ತೆ. ಲಕ್ಷ್ಮೀ ಕಟಾಕ್ಷನೂ ಇದೆ, ರಂಗನಾಥನ ಸೌಂದರ್ಯದ ಲಹರಿನೂ ಇದೆ. ಎರಡೂ ಸೇರಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ನೀಲಿ ಕಾಂತಿಗಿಂತ ಅಂತ ಹೇಳ್ತಾರೆ ಆಳ್ವಾರವರ ಸೂಕ್ತಿಗಳು. ಅದರಂತೆಯೇ ಸುಂದರವಾದಂಥದ್ದು ಭಗವಂತನ ಸೌಂದರ್ಯವನ್ನು ವರ್ಣನೆ ಮಾಡುವಂತಹ ಪಾಶುರಗಳು ಅವರ ಹೃದಯದಲ್ಲಿ ತುಂಬಿ ಹೋಗಿದೆ. ಆ ಲಾವಣ್ಯ ಸೌಂದರ್ಯ ಪರಮಾತ್ಮನದ ಒಂದೊಂದು ಅವಯವದ್ದು ಸೌಂದರ್ಯ. ಲಾವಣ್ಯ ಅಂದರೆ ಪೂರ್ತಿ ಸೇರಿ ಸುಂದರ ಸೌಂದರ್ಯ. ಅದರಿಂದ ಪ್ರತ್ಯೇಕವಾಗಿ ಒಂದನ್ನು ನೋಡಿದಾಗ ಒಂದೊಂದು ಅವಯವವನ್ನು ಇದು ಸುಂದರವಾಗಿದೆ ಅಂತ ಹೇಳ್ಬೋದು. ಎಲ್ಲ ಸೌಂದರ್ಯವನ್ನು ಸೇರಿಸಿದಾಗ ಇಟ್ ಇಸ್ ಕಾಲ್ಡ್ ಲಾವಣ್ಯ. ಆದರೆ ಪರಮಾತ್ಮನನ್ನು ಪರಿಚ್ಛೇದ ಮಾಡಿ ಇದು ಸೌಂದರ್ಯ ಅಂತ ಹೇಳೋಂಗೆ ಇಲ್ಲ. ಎಲ್ಲದಕ್ಕೂ ಲಾವಣ್ಯ ಅಂದುಬಿಟ್ರೆ ಸಾಕು. ಸೌಂದರ್ಯವೇ ಒಂದು ಮೂರ್ತಿ ಎತ್ತಂತೆ ಅವನ ದಿವ್ಯ ತಿರುಮೇನಿ. ಆ ತಿರುಮೇನಿಯ ಸೌಂದರ್ಯವನ್ನು ಒಳಗಡೆ ಇಟ್ಟು ಅನುಭವಿಸ್ತಾ ಇರುವಂಥ ಆಳ್ವಾರ್ಗರಿಗೆ ಅದು ಪ್ರವಾಹವಾಗಿ ಕೊಚ್ಚಿ ಹೊರಗಡೆ ಬರ್ತಾ ಇದೆ. ಅನುಭವ ಮಾಡ್ತಾ 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 ಅಧಿಕವಾಗಿ ಆ ಪರಮಾನಂದ ಅದನ್ನು ತಾವಿಟ್ಕೊಳ್ಳೋಕ್ಕಾಗದೆ ಎಲ್ಲರೂ ಅನುಭವಿಸಲಿ ಅಂತ ಅದನ್ನು ಕೊಟ್ಟಿದ್ದಾರೆ. ಸಾಹಿತ್ಯ ರೂಪದಲ್ಲಿ, ದಿವ್ಯ ಅರುಳಿಚ್ಛೆಯಲ್ ರೂಪದಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಸ್ವಾಮಿ ನಮ್ಮಾಳ್ವಾರ್. ಅದು ಎಷ್ಟು ಆನಂದವನ್ನು ಉಂಟು ಮಾಡುತ್ತೆ. ಒಂದೊಂದು ಪಾಶುರವೂ ಹೇಳ್ತಾ ಹೇಳ್ತಾ ಅನುಭವಿಸ್ತಾ ಪರಮಾನಂದವನ್ನು ಉಂಟು ಮಾಡುತ್ತೆ ಅಂತ ಅವರ ವೈಭವ. 693 ಕ್ಲುಪ್ತಾವ ಕುಂಠನ ವಿಧಿರ್ಮಣಿಪಾದ ರಕ್ಷೆ ನೀಲಾಂಶುಕೈಯಿ ಬಲವಿದಶ್ಮ ಸಮುದ್ಭವೈಸ್ತೆ ಸಂಗಚ್ಚತೆ ಮುನಿಜನಸ್ಯ ಮತಿ ಸಮಾಧೌ ರಾತ್ರೌ ಸಮಸ್ತ ಜಗತಾಂ ರಮಣೇನ ಲಕ್ಷ್ಮಿಯಾಘ. ಮತ್ತೆ ಮಹಾಲಕ್ಷ್ಮಿಯ ಹೇಳ್ತಾ ಇದ್ದಾರೆ. ಮುನಿಜನಸ್ಯ ಮತಿ ಸಮಾಧೌ. ಮುನಿಗಳು ಅಂದರೆ ಅವರು ಮನನಶೀಲರು, ಯೋಗಿಗಳು. ಯಾವಾಗಲೂ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರುವಂಥವ್ರು. ಧ್ಯಾನ ಮಾಡ್ತಾ ಇದ್ದವ್ರಿಗೆ, ಯೋಗ ಮಾಡ್ತಾ ಇರುವಂಥವ್ರಿಗೆ ಸಮಾಧಿ ಅನ್ನೋದು ಅಷ್ಟಾಂಗ ಯೋಗದಲ್ಲಿ 8ನೆಯ ನಿಲೆ ಸಮಾಧಿ. ಧ್ಯಾನ ಮಾಡ್ತಾರೆ, ಧಾರಣೆ ಮಾಡ್ತಾರೆ. ಧ್ಯಾನ ಮಾಡಿ 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 ದರ್ಶನವಾಗುತ್ತೆ. ಆ ಪ್ರತಿಬಿಂಬವನ್ನು ಧಾರಣೆ ಮಾಡ್ಕೊಳ್ತಾರೆ. ಧಾರಣೆ ಮಾಡಿ ಅನುಭವಿಸ್ತಾ ಮುಳುಗಿಬಿಡ್ತಾರೆ. ಅದು ಸಮಾಧಿ. ಪ್ರಪಂಚವನ್ನೇ ಮರೆಯುವಂಥಲ್ಲ. ಸೊ ಇಂದ್ರಿಯ ಎಲ್ಲ ಅಲ್ಲೇ ಸೇರ್ಕೊಂಡ್ಬಿಟ್ಟು ಲೀನವಾಗಿಬಿಟ್ಟಿದೆ ಆ ಸಮಾಧಿ ಕಾಲದಲ್ಲಿ. ಅದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಣಿಪಾದ ರಕ್ಷೆ, ನಿನ್ನಲ್ಲಿರುವಂಥ ರತ್ನಗಳಿಗಂಥ ಕಾಂತಿಯನ್ನು ನೋಡಿದರೆ ಅದು ಹೇಗಿದೆ ಅಂದರು. ಅದು ಕ್ಲುಪ್ತಾವಕುಂಠನವಿದೆ. ನೀಲಾ ಅಂಶುಕೈ. ಅಂಶುಕ ಅಂದರೆ ವಸ್ತು. ಅದು ಹೇಗಿದೆ? ಒಂದು ಮುನಿಜನಸ್ಯ ಮತಿಹಿ. ಮತಿಹಿ ಅಂದರೆ ಮುನಿಜನರ ಮತಿ, ಬುದ್ಧಿ, ಒಂದು ಸ್ತ್ರೀ. ಆ ಸ್ತ್ರೀ ಸಮಸ್ತ ಜಗತಾಂ ರಾತ್ರವು, ಎಲ್ಲ ಲೋಕಗಳಲ್ಲೂ ರಾತ್ರಿಯಾಗಿರುವಂಥ ಸಮಾಧವು. ಎಲ್ಲರೂ ಧ್ಯಾನ ಮಾಡ್ತಾಯಿದ್ರೆ ಏನಾಗುತ್ತೆ? ಪ್ರಪಂಚ ಎಲ್ಲ ಕತ್ತಲಾಗೋಗುತ್ತೆ. ಒಳಗಡೆ ಮಾತ್ರ ಅವರಿಗೆ ಕಾಂತಿ ಇರುತ್ತೆ. ಅಥವಾ ಪ್ರಪಂಚವೇ ಪೂರ್ತಿ ಪ್ರಕಾಶ ಆಗೋಗುತ್ತೆ. ರಾತ್ರವು ಧ್ಯಾನ ಮಾಡುವಂಥ ಹೊತ್ತಿನಲ್ಲಿ
ತೇ ನಿನ್ನ ಬಲಬಿದ ಶ್ಮ ಸಮುದ್ಭವೈ ಇಂದ್ರನೀಲಮಣಿಗಳಿಂದ ಉಂಟಾಗಿರುವಂತಹ ನೀಲಾಂಶುಭಿ ಕಪ್ಪು ಕಾಂತಿಗಳಿಂದ, ಅದು ಕಪ್ಪು ವಸ್ತ್ರದಂತೆ. ಆ ನೀಲರತ್ನದಿಂದ ಬರ್ತಾ ಇರುವಂಥದ್ದು ಕಪ್ಪು ವಸ್ತ್ರ. ಆ ವಸ್ತ್ರ ಕ್ಲುಪ್ತ ಅವಕುಡ್ಢನ ವಿಧಿಹಿ, ಮೈಯೆಲ್ಲ ಮುಚ್ಚಿಕೊಳ್ಳುವಂತೆ, ಮುಸ್ಕಾಕೊಳ್ಳುವಂತೆ. ಮೈಯನ್ನು ಮುಸ್ಕಾಕೊಳ್ಬೇಕು ಅಂತಂದರೆ ಒಂದು ರಗ್ಗನ್ನು ಹಾಕೋಬೇಕಲ್ಲ, ವಸ್ತ್ರ, ಕಪ್ಪು ವಸ್ತ್ರ. ಲಕ್ಷ್ಮ್ಯಾರಮೇಣ, ಲಕ್ಷ್ಮಿಯು ಪರಮಾತ್ಮನ ಜೊತೆಗೆ ಸಂಗಚ್ಛತೆ, ಕೂಡ್ಕೊಂಡ್ಬಿಡುತ್ತೆ. ಲಕ್ಷ್ಮೀ ಪರಮಾತ್ಮನಲ್ಲಿ ಹೇಗೆ ಅಮೃತಕವಾಗಿ ಸಿದ್ಧವಾಗಿ ಇದ್ದಾಳೋ ಆ ರೀತಿ ಈ ಕಪ್ಪು ಕಾಂತಿ ಹೋಗಿ ಅದು ಮುಚ್ಕೊಂಡ್ಬಿಡುತ್ತೆ ವಸ್ತ್ರದ. ಸಮಾಧಿ ಕಾಲದಲ್ಲಿ ಇವರಿಗೆಲ್ಲ ಮುಚ್ಚಿ ರಮಣ ಇಬ್ಬರನ್ನೂ ತೋರಿಸುವಂಥ ಧ್ಯಾನ ಮಾಡಿ ಅನುಸಂಧಾನ ಮಾಡುವುದು. ಅಂದರೆ ರಾತ್ರಿಯಲ್ಲಿ ಕತ್ತಲಾದ್ರಿಂದ ಯಾವ ವಸ್ತು ಕಣ್ಣಿಗೆ ಬೀಳೋದಿಲ್ಲ. ಪ್ರಕಾಶಮಾನವಾಗಿ ಲಕ್ಷ್ಮೀನಾರಾಯಣ ಕಾಣ್ತಿದ್ರೆ ಅದನ್ನು ಮುಚ್ಚಿಬಿಡಬೇಕಲ್ಲ. ಯಾವಾಗಲೂ ನೆನೆಸ್ಕೊಂಡಿರುವಂತಹ ಧ್ಯಾನ ಎನ್ನುವಂಥವ್ರಿಗೆ ಏನಾಗುತ್ತೆ, ಒಂದು ಕಪ್ಪು ವಸ್ತ್ರವನ್ನು ಹಾಕಿಬಿಟ್ಟು ಮುಚ್ಚಿರುವಂಥ, ಅಂದರೆ ಅರ್ಥ ಹಾಕಿ ಮಾಡಿದ್ದಾರೆ. ಪ್ರಪಂಚ ಕಾಣಲ್ಲ ಅಂತ. ಹಳೆ ಕಾಲದಲ್ಲೆಲ್ಲ ಫೋಟೋ ತೆಗಿಬೇಕಾದ್ರೆ ಒಂದು ಕಪ್ಪು ವಸ್ತ್ರ ಹಾಕೋತಾ ಇದ್ರು, ಬಾಕ್ಸ್ ಕ್ಯಾಮ್ರಾ, ಆ ಥರ ಆಕೆ ಹಾಕ್ಕೊಂಡಂಗೆ ಒಂದು ವಸ್ತ್ರದಂತೆ ಮುಚ್ಚಿಬಿಡ್ತಾಳಂತೆ. ಮುಚ್ಚಿಬಿಟ್ಟು ನೀವು ಚೆನ್ನಾಗಿ ಧ್ಯಾನ ಮಾಡಿ ಒಳಗಡೆ ಪರಮಾತ್ಮನನ್ನು ಅನುಭವಿಸ್ಬೋದು ಅಂತ ಅದನ್ನೇ ಹೇಳ್ತಾರೆ. ಧ್ಯಾನ ಮಾಡುವಂಥ ಆ ಸ್ತ್ರೀಗಳು ಅಂತ ಹಾಕಿದ್ದಾರೆ ಇದ್ರ ಮತಿ, ಯೋಗಿಗಳ ಮತಿ ಎನ್ನುವಂಥ ಸ್ತ್ರೀಗಳು, ಅವರ ಬುದ್ಧಿ ಸ್ತ್ರೀಲಿಂಗ. ಧ್ಯಾನ ಮಾಡುವ ಸಮಯದಲ್ಲಿ ಸೀರೆಯನ್ನು ಉಟ್ಟುಕೊಂಡು ಮುಸುಕು ಹಾಕ್ಕೊಂಡು ಲಕ್ಷ್ಮೀಕಾಂತನೊಡನೆ ವಿಹಾರ. ಅಂದರೆ ಯೋಗಿಗಳು ಆ ಕಾಂತಿಯನ್ನು ನೆನೆಸ್ಕೊಳ್ತಾರೆ. ಇಂದ್ರನೀಲಮಣಿ ಕಾಂತಿಯನ್ನು ನೆನೆಸ್ಕೊಂಡು ಭಗವಂತನನ್ನು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ 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 ಅವನು ಪ್ರಕಾಶಮಯ ತಾನೆ, ತೇಜಸ್, ಸಂಪೂರ್ಣ ತೇಜಸ್, ಸಂಪೂರ್ಣ ಪ್ರಕಾಶ, ದ್ವಿತೀಯವಾದ ಒಂದು ಪ್ರಕಾಶ, ಅದೇ ಅವನ ರೂಪ. ಆ ಪ್ರಕಾಶ ಜನನಿ. ಅದರಿಂದ ಆ ವಸ್ತು ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ. ಅದರಿಂದ ಪ್ರಾಯಶಃ ಎಲ್ಲರೂ ನೆನೆಸ್ಕೊಳ್ಳಿ. ಎಲ್ಲರೂ ನೆನೆಸ್ತಾ ಇದ್ರೆ ಮನೆಯಲ್ಲಿ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತಲ್ವ. ಎಲ್ರಿಗೂ ಧ್ಯಾನದಲ್ಲಿ ಪರಮಾತ್ಮನ ದರ್ಶನ ಉಂಟಾದಾಗ ಎಲ್ಲರ ವಿಚಾರಗಳು ಒಂದೇ ಥರ ಇದ್ದುಬಿಟ್ರೆ ಎಷ್ಟು ಸುಂದರ, ಬೇರೆ ಪ್ರಪಂಚನೇ ಇಲ್ಲ. ಅದರಿಂದ ದೇವರ ಧ್ಯಾನ ಅನ್ನೋದು ಅವರಿಗೆ ತಿಳಿಯೋಕ್ಕಾಗಲ್ಲ ಬೇರೆಯವ್ರಿಗೆ, ಅದಕ್ಕೆ ಮುಚ್ಚಿಬಿಡ್ತಾಳೆ. ಮನೆಯಲ್ಲಿ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಓ ಅವರು ಧ್ಯಾನ ಮಾಡಿ, ಓ ಇವ್ರಿಗೂ ದರ್ಶನ ಆಗ್ತಾಯಿದೆ, ಅವ್ರಿಗೂ ಒಂದೇ ದರ್ಶನ ಅಂತ ಎಲ್ಲರೂ ಒಟ್ಟಿಗೆ ಅದನ್ನು ಅನುಭವಿಸ್ಬೋದು. ಇವ್ರು ಧ್ಯಾನ ಮಾಡ್ತಾ ಇಲ್ಲ, ಆದರೆ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅಂದಮೇಲೆ ಇವ್ರಿಗೆ ಆಗ್ತಾ ಇರೋದು ಗೊತ್ತಾಗಬಾರ್ದಲ್ಲ ಅಂತ ಮುಚ್ಚಿಬಿಡ್ತಾಳೇನೋ ಅನ್ನೋದು ಇಲ್ಲಿ ಕಾಂತಿ. ಅದರಿಂದ ಇಲ್ಲಿ ಸಾರವತ್ತಾದಂತಹ ಅರ್ಥವನ್ನು ತಿಳ್ಕೊಂಡವ್ರಿಗೆ ಯಾವಾಗಲೂ ದೇವರನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಅದು ಒಂದೇ ಹೇಳಿರೋದು. ಬೇರೆ ಮನಸ್ಸಿಗೆ ಚಿಂತನೆಗಳು ಬಂದರೆ ದುಃಖ, ಸುಖ ಕೊಡೋದೇ ಇಲ್ಲ, ಸುಖ ಬರೋದಿಲ್ಲ. ದೇವರನ್ನು ಚಿಂತನೆ ಮಾಡಿದ್ರೇ ಸುಖ. ಅದರಿಂದ ನನಗೆ ದುಃಖ ಬೇಡ ಅಂದರೆ ಏನು ಮಾಡಬೇಕು, ಮನಸ್ಸಿಗೆ ಏನು ಕೊಡಬೇಕು? ಮನಸ್ಸಿಗೆ ಸುಖ ಬೇಕು ಅಂತಂದರೆ, ದುಃಖವನ್ನು ಮರಿಬೇಕು ಅಂದರೆ ತುಂಬ ಸುಖವಾದದ್ದನ್ನು ಕೊಡಬೇಕು. ಪ್ರಹ್ಲಾದ ಇತ್ತೀಚೆಗೆ ಯಾಕೆ ಅಂತಂದರೆ ಮಕ್ಕಳಿಗೆ ಅವ್ರ ಹತ್ರ ಇಸ್ಕೋಬೇಕು ಅಂತಂದರೆ ಇದಕ್ಕಿಂತ ಚೆನ್ನಾಗಿದೆ ನೋಡು ಅಂತ ಕೊಟ್ಟರೆ ಅದನ್ನು ಬಿಡ್ತಾರೆ. ಅದೇ ಥರ ನಮ್ಮ ಬುದ್ಧಿನೂ ಅದಕ್ಕೆ ಚೆನ್ನಾಗಿರೋದನ್ನು ಕೊಟ್ಟುಬಿಟ್ರೆ ಧ್ಯಾನಕ್ಕೆ ಸುಲಭವಾಗುತ್ತೆ. ಅದರಿಂದ ಬೇರೆ ಯಾವುದನ್ನೂ ಮನಸ್ಸಿನಲ್ಲಿ ಚಿಂತನೆ ಮಾಡದೆ ಭಗವಂತನನ್ನೇ ಚಿಂತನೆ ಮಾಡ್ತಾ ಇರ್ತಾರೆ. ಯಾಕೆ ಅಂದರೆ ಬೇರೆ ಯಾವ ಚಿಂತನೆಯೂ ಸಂಪೂರ್ಣ ಸುಖ ಇಲ್ಲ, ದುಃಖವೇ. ಭಗವಂತ ಒಬ್ಬನೇ ಸುಖ, ಸಂತೋಷ, ಆನಂದ ಅಂತ ಹೇಳಿ ಬೇರೆ ಬೇರೆ ವಿಚಾರಗಳಿಂದ ಮನಸ್ಸು ಕಲಕ್ಕಿ ಹೋಗದೇ ಇರುವಂತೆ. ಮನಸ್ಸು ಎನ್ನುವಂಥ ಸ್ತ್ರೀಗೆ ಯಾವಾಗಲೂ ಚಾಪಲ್ಯತೆ, ಮನಸ್ಸಿಗೆ ಚಾಪಲ್ಯತೆ, ಸ್ತ್ರೀಗಿನ್ನೂ ಒಂದು ಜಾಸ್ತಿ. ಯಾಕಂದರೆ ಮನಸ್ಸು ಕಪಿ ಅಂತೆ ತಾನೆ, ಅದು ಒಂದು ಕಡೆ ನಿಲ್ಲೋದಿಲ್ಲ. ಸ್ತ್ರೀಗಿನ್ನೂ ಕಷ್ಟ, ಸ್ತ್ರೀ ಮನಸ್ಸಿಗಿನ್ನೂ ಕಷ್ಟ. ಇವಾಗ ಅದೇ ಸ್ತ್ರೀ ಆಗೋಯ್ತು ಅಂತ ಇಟ್ಕೊಳ್ಳಿ, ಬುದ್ಧಿ ಇನ್ನೇನು ಮತ್ತಾಗತ್ತೆ. ಅದರಿಂದ ಅದನ್ನು ಒಂದು ಕಡೆ ನಿಲ್ಲಿಸೋದಕ್ಕೆ
ಒಂದು ಉಪಾಯ. ಅದರಿಂದ ಧ್ಯಾನ ಮಾಡ್ತಾ ಮಾಡ್ತಾ ಪಾದುಕಾದೇವಿಯ ನೀಲರತ್ನದ ಕಾಂತಿಗಳಿಂದ ಮುಸುಕ ಹಾಕ್ಕೊಂಡು ಎಲ್ಲೂ ಹೋಗಬಾರ್ದು ಆ ಪ್ರಕಾಶ. ಇಲ್ಲೇ ಇದ್ರೆ ಪರಮಾತ್ಮ ಅಲ್ಲಿ ಧ್ಯಾನ ಮಾಡ್ತಾ ಇದ್ರಲ್ಲ, ಅಲ್ಲಿ ಹೊರಟೋಗ್ಬಿಟ್ರೆ ಅದಕ್ಕೂ ಇರ್ಬೋದು. 694 ದ್ರಷ್ಟುಂ ಕದಾಚನ ಪದಾವನಿ ನೈವ ಜಂತುಃ ಶಕ್ನೋತಿ ಶಾಶ್ವತ ನಿಧಿಂ ನಿಹಿತಂ ಗುಹಾಯಾಂ ಕೃಷ್ಣಾನುರೂಪ ಹರಿನೀಲ ವಿಶೇಷ ದೃಶ್ಯ ಸಿದ್ಧಾಂಜನಂ ತ್ವಮಸಿ ಯಸ್ಯ ನ ದೇವಿ ದೃಷ್ಟೇಗೆ. ಸಿದ್ಧಾಂಜನಂ ಅಗ್ಗೆ ಸಿದ್ಧಿಯಾಗೋದಕ್ಕೆ ಅಂಜನ ಬೇಕು. ಸಿದ್ಧ ಅಂಜನದಂತೆ ಇಂದ್ರನೀಲ ರತ್ನದಂತೆ ಆ ನಿಧಿಯನ್ನು ನೋಡಬೇಕಲ್ಲ, ಅದೇ ಪೂರ್ತಿ ತಗೊಂಡಿದ್ದಾರೆ ಈ ಪದ್ಧತಿಯಲ್ಲಿ. ಪರಮಾತ್ಮ ಒಂದು ದೊಡ್ಡ ನಿಧಿ, ಅವನನ್ನು ನೋಡಬೇಕಾದ್ರೆ ಜ್ಞಾನ ಕಣ್ಣು ಬೇಕು. ಆ ಜ್ಞಾನ ಕಣ್ಣು ಸುಮ್ಮನೆ ಇದ್ದರೆ ಆಗೋದಿಲ್ಲ, ಅದಕ್ಕೆ ಒಂದು ಅಂಜನ ಬೇಕು, ಶಲಾಕ. ಅದಕ್ಕೆ ಹೇಳ್ತಾರೆ ಇಲ್ಲಿ ದ್ರಷ್ಟುಂ ಕದಾಚನ ಪದಾವನಿ ನೈವಜನ್. ದೇವಿ ಪದಾವನಿ, ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂತಹ ಪಾದುಕಾದೇವಿಗೆ ಕೃಷ್ಣಾನುರೂಪ ಹರಿನೀಲ ವಿಶೇಷ ದೃಶ್ಯ, ಕೃಷ್ಣನಿಗೆ ತಕ್ಕದಾದಂಥ ಕೃಷ್ಣನಂತೆ ಇರುವಂಥ ಮಣಿ, ಇಂದ್ರನೀಲ ಮಣಿಯಂತೆ ಇದ್ದಾನೆ ಪರಮಾತ್ಮ. ರತ್ನ ಚೂಡಾಮಣಿ ಅವನು, ಇವನು ಒಂದು ಮುಕುಂದ ಮಣಿ, ಮುಕುಂದ ರತ್ನ. ಆ ರತ್ನಗಳ ವಿಶೇಷ ರೀತಿಯಲ್ಲಿ ನೋಡಲ್ಪಟ್ಟವಳು ನೀನು ಪಾದುಕಾದೇವಿ. ಆ ರತ್ನಗಳ ಕಾಂತಿ ನಿನಗೆ ಒಂದು ವಿಶೇಷವಾದ ಒಂದು ಕಟಾಕ್ಷವನ್ನು ಬೀರುತ್ತೆ. ಅಂತಹ ನೀನು ಯಸ್ಯ ದೃಷ್ಟೇಗೆ ಸಿದ್ಧಾಂಜನ, ಯಾರೋ ಒಬ್ಬ ಅವನ ಕಣ್ಣಿಗೆ ಅಂದ್ರೇನು, ಇಲ್ಲಿ ಜ್ಞಾನಕ್ಕೆ ಸಿದ್ಧಾಂಜನ, ದೃಷ್ಟಿನೇ ಜ್ಞಾನ ಕಣ್ಣು. ಅದರಿಂದ ಒಂದು ವಿಶೇಷವಾಗಿ ಕಪ್ಪಗಿರುವಂತಹ ಮಸಿಯಾಗಿ ಅಂಜನವಾಗಿ ಆಗಲಿಲ್ಲ. ಯಾವನೋ ಒಬ್ಬನ ಕಣ್ಣಿಗೆ ಸಿದ್ಧಾಂಜನ ಆಗಲಿಲ್ವೋ, ಸಹ ಜಂತು, ಆ ಜಂತು, ಆ ಪ್ರಾಣಿ, ಕದಾಚನ ಗುಹಾಯ, ಎಂದಿಗೂ, ಕದಾಚನ ಅಂದರೆ ಎಂದಿಗೂ, ಯಾವತ್ತಿಗೂ, ಗುಹಾಯಾಂ ನಿಹಿತಂ ಶಾಶ್ವತ ನಿಧಿಂ, ಹೃದಯ ಗುಹೆಯಲ್ಲಿ ವಾಸ ಮಾಡುವಂಥ ಶಾಶ್ವತವಾದ ನಿತ್ಯವಾದ ನಿಧಿಯನ್ನು ಎಂದಿಗೂ ಕಾಣಕ್ಕಾಗ. ಆ ನಿಧಿಯನ್ನು ಖಂಡಿತವಾಗಿ ಅಮೂಲ್ಯವಾದ, ಅದು ಒಂದೇ ನಿಧಿ, ಬೇರೆ ಯಾವುದೂ ಇಲ್ಲ. ಹಸ್ತಿಗಿರಿನಲ್ಲಿ ಇರುವಂಥ ಒಂದು ನಿಧಿ ನನ್ನ ಹತ್ರ ಇದೆ ಅಂದರು ಸ್ವಾಮಿ ದೇಶಿಕ. ನೋಡೋದಕ್ಕೆ ನೈವ ಶಕ್ನೋತಿ, ಅವರಿಗೆ ಅದು ಕಣ್ಣಿಗೂ ಕಾಣಿಸೋದಿಲ್ಲ, ಅವರಿಗೆ ಅನುಭವವೂ ಉಂಟಾಗೋದಿಲ್ಲ, ಸಮರ್ಥನೂ ಆಗೋದಿಲ್ಲ. ಯಾರು ನಿನ್ನನ್ನು ದರ್ಶನ ಮಾಡದೆ ಉಪಾಸನೆ ಮಾಡದೆ ಇದ್ದರೆ ಖಂಡಿತ ಆಗೋದಿಲ್ಲ. ಯಾತಕ್ಕೆ? ನಿನ್ನನ್ನು ದರ್ಶನ ಮಾಡಿದರೆ ಸಿದ್ಧಾಂಜನವನ್ನು ಕೊಟ್ಟು ಬಿಡ್ತೀಯ ನೀನು. ಸಿದ್ಧಾಂಜನ ಕೊಟ್ಟ ತಕ್ಷಣ ನಿಧಿ, ಗುಹಾಯಾಮ್ ನಿಧಿ ಪ್ರತ್ಯಕ್ಷವಾಗಿಬಿಡುತ್ತೆ. ಯಾವನೊಬ್ಬನಿಗೆ ಕೊಡೋದಿಲ್ಲ. ಯಾರು ನಿಜವಾದ ಆಸೆಪಟ್ಟು ನೋಡಬೇಕು ಅಂತ ಇರ್ತಾರೋ ಅಂಥವರಿಗೆ ಮಾತ್ರ ಅವರು ನಿನ್ನನ್ನು ಧ್ಯಾನ ಮಾಡ್ತಾರೆ. ಕೃಷ್ಣ ಕಪ್ಪಾಗಿ ಅನುರೂಪ ನಿಧಿಯನ್ನು ತಕ್ಕದಾಗಿ ಇಂದ್ರ ನೀಲರತ್ನದಂತೆ ನೋಡಬೇಕು. ಸೊ ಆ ಥರ ನಾವು ದರ್ಶನ ಮಾಡಬೇಕು. ಪಾದುಕಾದೇವಿಯನ್ನು ದರ್ಶನ ಮಾಡಿದಾಗ, ಅವಳ ರತ್ನಗಳನ್ನು ನೋಡಿದಾಗ ಏನು ಅನ್ಕೋಬೇಕು? ನಮಗೆ ಸಿದ್ಧಾಂಜನವನ್ನು ಕೊಡ್ತಾ ಇದ್ದಾಳೆ. ನಮ್ಮ ಗುಹೆನಲ್ಲಿ ನಿಹಿತಂ ಗುಹಾಯಾಮ್ ನಿಧಿ ಒಂದಿದೆ, ಅದನ್ನು ನಮಗೆ ನೋಡೋದಕ್ಕೆ ಒಳ್ಳೆಯ ದರ್ಶನ ಕಣ್ಣುಗಳನ್ನು ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ಮಾರ್ಗ ತೋರಿಸ್ತಾ ಇದ್ದಾರೆ. ಪರಮಾತ್ಮನ ದರ್ಶನ ಸಾಕ್ಷಾತ್ಕಾರ ಹೇಗಾಗತ್ತೆ ಅನ್ನೋದಕ್ಕೆ ಸುಲಭದ ಉಪಾಯವನ್ನು ತೋರಿಸ್ತಾ ಇದೆ. ಆದರೆ ಅದಕ್ಕೆ ನಮ್ಮ ಮನಸ್ಸು, ಚಿತ್ತವೃತ್ತಿನೇ ಕಾರಣ. ಚಿತ್ತವೃತ್ತಿಯನ್ನು ಶಾಂತವಾಗಿಟ್ಟು ಬೇರೆ ಎಲ್ಲೂ ಹೋಗದಂತೆ ಮಾಡಬೇಕು. ಆಗ ಮಾತ್ರ ನಮ್ಮ ಆ ಜ್ಞಾನ ಕಣ್ಣು ಉಪಾಯವಾಗುತ್ತೆ. ಇಲ್ಲಾಂದರೆ ಅದ್ರ ಉಪಯೋಗನೇ ಇಲ್ಲ. ಮನಸ್ಸು ಕಲಕಗೊಂಡಿದ್ರೆ ಯಾವತ್ತಿಗೂ ಸಾಧ್ಯ ಇಲ್ಲ. ಮನಸ್ಸಿಗೆ ತಾನೇ ಎಲ್ಲ ಗುಣಗಳು. ಮನಸ್ಸಿನಿಂದಲೇ ದ್ವೇಷ, ಮನಸ್ಸಿಂದಲೇ ಸ್ನೇಹ, ಮನಸ್ಸಿಂದಲೇ ಅಸೂಯೆ, ಎಲ್ಲ ಅರಿಷಡ್ ವರ್ಗಗಳು ಅದಕ್ಕೆ ತುಂಬಿಕೊಂಡಿದೆ. ಅದರಿಂದ ಓಡಿಸ್ಬೇಕಲ್ಲ ಅದನ್ನೆಲ್ಲ.
ಅದು ಒಂದಿದ್ರೂ ನಮ್ಮ ಮನಸ್ಸು ಶಾಂತವಾಗಿಲ್ಲ. ಅದರಿಂದ ಜ್ಞಾನ ಕಣ್ಣು ಹತ್ರನೇ ಬರೋದಿಲ್ಲ. ಇನ್ನು ಅಂಜನ ಯಾಕೆ ಬೇಕು? ಅಂಜನಾನು ಬೇಡ, ಜ್ಞಾನ ಕಣ್ಣು ಇಲ್ದಿದ್ರು. ಆದರೆ ಜ್ಞಾನ ಕಣ್ಣನ್ನು ತೆಗೆಸ್ಕೋಬೇಕು ಅಂತಂದರೆ ಮೊದಲನೆಯ ಇದು ನಮ್ಮ ಮನಸ್ಸಿನ ಶುದ್ಧತೆ, ಚಿತ್ತವೃತ್ತಿ. ಅದರಿಂದ ಯಾವಾಗಲೂ ಪಾದುಕಾದೇವಿಯ ರತ್ನಗಳನ್ನು ನೆನೆಸ್ಕೋತಾರೆ, ಧ್ಯಾನ ಮಾಡ್ತಾರೆ. ಅದಕ್ಕೆ ನಮಗೆ ಉಪಾಯ ಇನ್ನೂ ಈಸಿ ಮಾಡಿಬಿಟ್ರು. ಆಳ್ವಾರ ಆಚಾರ್ಯರುಗಳು ಅನುಗ್ರಹ ಮಾಡಿಬಿಟ್ರು. ಒಳ್ಳೆಯ ದಿವ್ಯ ಪ್ರಬಂಧಗಳನ್ನು, ಸ್ತೋತ್ರಗಳನ್ನು ನಮಗೆ ಕೊಟ್ಟು, ಯಾಕೆಂತಂದರೆ ಅಲ್ಲಿ ಒಳಗಡೆ ನಿಹಿತಂ ಗುಹಾಯಾಮ್, ಆ ಗುಹೆಯಲ್ಲಿ ಇರುವಂಥ ಪರಮಾತ್ಮನನ್ನು ನೋಡೋದು ಸುಲಭ ಅಲ್ಲ, ಆಗೋದೇ ಇಲ್ಲ, ಕಂಡುಹಿಡಿಯೋಕ್ಕಾಗೋದು. ಯಾಕೆ ಅಂತಂದರೆ ಸಾಮಾನ್ಯವಾದ ಜನರಿಗೆ, ಬದ್ಧರಿಗೆ, ನಮ್ಮಂಥವರಿಗೆ ಯಾವಾಗಲೂ ಸಂಸಾರದ ಯೋಚನೆಯೇ. ಹೊಟ್ಟೆಪಾಡೇನು, ಇದೇನು ಮಾಡಲಿ, ಅದೇನು ಮಾಡಲಿ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಅದೇ ಯೋಚನೆ. ಪರಮಾತ್ಮನ ಚಿಂತನೆ ಎಲ್ಲಿ ಬರುತ್ತೆ? ಅವ್ರು ಫೋನ್ ಮಾಡಿದ್ರೆ, ಇವ್ರು ಫೋನ್ ಮಾಡಿದ್ರೆ, ಇದನ್ನು ಚಿಂತನೆ ಮಾಡಿದ್ದ, ಅವ್ರು ಹೇಳಿದ್ರು, ಇದೇ ಹೇಳಿದ್ರೆ, ಬರೀ ಅದೇ ಚಿತ್ತವೃತ್ತಿ, ಏನೂ ಪ್ರಯೋಜನವಿಲ್ಲದ್ದು. ಭಗವಂತನ ಕೈಂಕರ್ಯಕ್ಕೇನಾದರೂ ಇದ್ದರೆ ಚಿತ್ತವೃತ್ತಿ ಸರಿ. ಈಗ ಭಗವಂತನಿಗೆ ತಿರುವಂಚನ ನಡೆಯುತ್ತೆ, ಅದಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು, ಉತ್ಸವ ನಡೆಯುತ್ತೆ, ಏನು ಮಾಡಬೇಕು, ಆ ಚಿಂತನೆ ಮಾಡಿದರೆ ಅದು ದೇವರ ಕೈಂಕರ್ಯ. ಆಚಾರ್ಯ ತಿರುನಕ್ಷತ್ರ, ಆಚಾರ್ಯ ಮನೆಯಲ್ಲಿ ಅದನ್ನು ಥಿಂಕ್ ಮಾಡಿದ್ರೆ ಅದು ಕೈಂಕರ್ಯ. ಮನುಷ್ಯರ ಚಿಂತನೆ ಮಾಡಿದ್ರೆ, ಸಾಮಾನ್ಯ ಮನುಷ್ಯರ ಚಿಂತನೆ ಮಾಡಿದ್ರೆ ಏನು ಪ್ರಯೋಜನ? ಯಾಕೆಂದರೆ ನಿಜವಾದ ಪ್ರೀತಿ ಅವ್ರ ಮೇಲೆ ಇಟ್ಕೊಂಡಿರೋದು. ಪರಮಾತ್ಮನ ಪ್ರೀತಿ ಇಲ್ಲವೇ ಇಲ್ಲ, ಸುಮ್ಮನೆ ಅದು. ನಿಜವಾದ ಪ್ರೀತಿ ಯಾವುದ್ರ ಮೇಲೆ? ಸಂಬಂಧಿಕರ ಮೇಲೆ. ಕರಳು ಸಂಬಂಧ ಅಂತ ಇನ್ನು ಮೋಹ, ವ್ಯಾಮೋಹ. ಆದರೆ ನಿಜವಾದ ಪ್ರೀತಿ ಪರಮಾತ್ಮನಲ್ಲಿ, ಭಾಗವತರಲ್ಲಿ, ಗುರುಗಳಲ್ಲಿ ಇಟ್ಟಿರೋರು ತುಂಬ ವಿರಳ. ಅದಕ್ಕೆ ಹೇಳೋದು ಚರಮ ನಿಷ್ಠೆ, ಚರಮ ಪ್ರತಿಪತ್ತಿ ತುಂಬ ಕಷ್ಟ. ಕಷ್ಟಪಟ್ಟು ಸಾಧನೆ ಮಾಡಬೇಕು ಅದಕ್ಕೆ, ಬರ್ಸ್ಕೊಳ್ಳೋಕ್ಕೆ. ಯಾತಕ್ಕೆ? ಮನಸ್ಸು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ, ಅಷ್ಟು ಪ್ರೀತಿ ಇಂದಾಗ ಅದು ನನ್ನ ವರದು. ಅದರಿಂದ ಅಂಥವರು ಸಿಗೋದು ತುಂಬ ಕಷ್ಟ. ಪರಮಾತ್ಮ ಪ್ರಥಮ ನಿಷ್ಠೆನಲ್ಲೇ ಕಷ್ಟ ಅಂತಾನೆ ಕೃಷ್ಣ. ಯಾರೋ ಒಬ್ಬರು ಸರ್ವಂ ವಾಸುದೇವ ಅಂತ ನಂಬ್ತಾರೆ, ಲಕ್ಷದಲ್ಲಿ ಒಬ್ಬ. ಇನ್ನು ಆಚಾರ್ಯ ಪ್ರತಿಪದಿಗೆ ಕೋಟಿನಲ್ಲಿ ಒಬ್ಬ ಇರ್ಬೋದು. ಅದರಿಂದ ಲೋಕದಲ್ಲಿ ಕಣ್ಣಿಗೆ ಸಿದ್ಧಾಂಜನವನ್ನು ಇಟ್ಕೊಳ್ತಾ ಇದ್ದರೆ ಕಾಣಿಸೋದಿಲ್ಲ, ಇಲ್ಲದೇ ಇರುವಂಥ ವಸ್ತು ಕಾಣಿಸೋದಿಲ್ಲ. ಈಗ ಇಲ್ಲದೇ ಇರುವಂಥ ಗುಹೆಯಲ್ಲಿ ಇರುವಂಥ ವಸ್ತುವನ್ನು ನೋಡೋಕ್ಕೆ ಸಿದ್ಧಾಂಜನ ಬೇಕೇ ಬೇಕು. ಅದನ್ನು ನಮಗಿಲ್ವಲ್ಲ ಅಂತ ತಿಳ್ಕೊಂಡು ಕಾಲದ ಮಹಿಮೇನೋ ಅಥವಾ ಇದು ಮಹಿಮೇನೋ ಹೇಳೋಕ್ಕಾಗೋದಿಲ್ಲ, ಸಹವಾಸನೋ ಅಥವಾ ಕಲಿಯುಗದ ಮಹಿಮೆ. ಅದರಿಂದ ಯಾರಿಗೂ ಆ ರೀತಿಯಾಗಿ ಪರಮಾತ್ಮನ ಚಿಂತೆ, ಆಚಾರ್ಯರ ಪ್ರತಿಪತ್ತಿ ಬರೋದಿಲ್ಲ ಅಂತ ಕಾಣಿಸುತ್ತೆ ಅಂತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ ನಮ್ಮ ಆಚಾರ್ಯರು. ಅಂಥವರನ್ನು ಈಗ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ. ಸಹವಾಸದಿಂದ ಬರೆದು ಮಮ್ಮಿ, ಸಹವಾಸನೇ ಅದಕ್ಕೆ ಇಂಪಾರ್ಟೆಂಟ್. ಸಹವಾಸ ಸಿಕ್ಕದೆ ಕಷ್ಟ ಅಂತಲೇ. ಪ್ರತ್ಯೇಮಿರಂಗ ನೃಪತೆಗೆ ಮಣಿಪಾದುಕೆ ತ್ವಾಂ ಕೃಷ್ಣಾಂತರಂಗ ರುಚಿಬಿರ್ಖರಿ ನೀಲರತ್ನೈಗಿ ವಿಶ್ವಾಪರಾಧ ಸಗನಾಯ ಪದಂ ತದೀಯಂ ವಿಶ್ವಂಭರಾಂ ಭಗವತೀಂ ಸಮಯೇ ಭಜಂತಿ. ಓ ಶ್ರೀರಂಗನಾಥನ ಪಾದುಕೆಯೇ, ರತ್ನ ಖಚಿತವಾದಂಥ ಪಾದುಕೆಯೇ, ಕೃಷ್ಣಾಂತರಂಗ ರುಚಿಬಿ, ಕೃಷ್ಣನಿಗೆ ಬಲು ಇಷ್ಟವಾದ ಕಾಂತಿ, ಕಪ್ಪಗಿರುವಂಥ ಕಾಂತಿ. ಹರಿನೀಲ ರತ್ನೈ, ನಿನ್ನಲ್ಲೂ ಇದೆ. ಕೃಷ್ಣನಿಗೆ ಇಷ್ಟವಾದ ಕಪ್ಪು ಕಾಂತಿ, ನೀಲಿ ಕಾಂತಿ, ಹರಿನೀಲ ರತ್ನೆ, ನಿನ್ನ ಇಂದ್ರನೀಲ ರತ್ನಗಳಿಂದ ಬರ್ತಾ ಇದೆ. ಅದಂತಲೂ ಸೇರ್ಕೊಂಡ್ಬಿಟ್ಟಿದೆಯಾ? ಕೃಷ್ಣನೂ ಸೇರಿದ್ದಾನೆ, ನೀಲರತ್ನಗಳ ಕಾಂತಿಯೂ ಸೇರಿದೆ. ಎರಡೂ ಸೇರಿರುವಂಥ ತ್ವಾಂ ನಿನ್ನನ್ನು ವಿಶ್ವಾಪರಾಧ ಸಗನಾಯ, ಎಲ್ಲವನ್ನೂ ಸಹಿಸ್ಕೊಳ್ಬೇಕಲ್ಲ. ಅಪರಾಧವೇ ಇಲ್ಲಿ ಪ್ರಪಂಚದಲ್ಲಿ ಒಂದೊಂದು ಕ್ಷಣದಲ್ಲೂ ಅಪರಾಧವೇ ಮಾಡ್ತಾ ಇರ್ತಿದ್ದಾರೆ. ಪಿರಾಟಿ ನಕಶ್ಚಿನ ಅಪರಾಧತೆ ಅಂದ್ಬಿಟ್ಲಪ್ಪ. ನೀಲಾದೇವಿ ಇಲ್ಲವೇ ಇಲ್ಲ ಅಂದ್ಬಿಟ್ಲು, ಅಪರಾಧನೇ ಇಲ್ಲ ಅಂದ್ಬಿಟ್ಲು ಪ್ರಪಂಚದಲ್ಲಿ.
ಅವರು ಅಷ್ಟು ಸಹನ ಇಬ್ಬರು ದೇವಿಗೂ ಅಷ್ಟು ಸಹನ. ರಹಸ್ಯನ ಅಪರಾಧ ಅಂತಂದರೆ ಯಾರು ಅಪರಾಧ ಮಾಡೋಲ್ಲ, ನೀನು ಹುಡುಕಿದ್ರು ಒಬ್ಬನೂ ಸಿಗಲ್ಲ ಅಪರಾಧ ಮಾಡಿ, ಅದರಿಂದ ನಿನಗೇನು ಪ್ರಯೋಜನ, ಅದರಿಂದ ಎಲ್ಲರನ್ನು ತಗೊಳ್ಳೇಬೇಕು. ಮಹಾಲಕ್ಷ್ಮಿ ಏನು ಹೇಳಿದ್ಲು, ತಪ್ಪು ಮಾಡಿದ್ರವನ್ನ ಕ್ಷಮೆ ಮಾಡಬೇಕು. ಕ್ಷಮಾಗುಣ ಇಕ್ಕರದೆ ಅಂತ ಕ್ಷಮಾಗುಣ ಇರೋದು ಭೂದೇವಿಗೆ. ಸೊ ಭೂದೇವಿ ಕ್ಷಮೆ ಮಾಡಿಬಿಡೋಣ ಅಂದ್ಲು. ಸೊ ಅವಳ ಅಪರಾಧ ಇದೆ ಅಂತ ಒಪ್ಕೊಂಡ್ಬಿಟ್ಲು. ಇವಳು ಅಪರಾಧ ಯಾರು ಮಾಡಲ್ಲ ಅಂದ್ಲು ಮಹಾಲಕ್ಷ್ಮಿ. ನೀಳಾದೇವಿ ಹೇಳ್ತಾಳೆ, ಅಪರಾಧ ಅನ್ನೋದು ಕಾಣಿಸ್ತಾನೆ ಇಲ್ವಲ್ಲ, ಎಲ್ಲಿದೆ ನೋಡಿ, ಪ್ರಪಂಚದಲ್ಲಿ ಇಲ್ವೆಲ್ಲ ಮರೆಸ್ಬಿಡ್ತಾಳಂತೆ. ಅದಂದೇ ವಾರ್ತೆ ಮಾಮಿ ಅದು ದಯಾಶತಕದಲ್ಲಿ ಸ್ವಾಮಿ ದೇಶಿಕರು 3 ದೇವಿಗಳನ್ನು ಸ್ತೋತ್ರ ಮಾಡ್ತಾರೆ. ಅದನ್ನೇ ಆಂಡಾಳ್ 3 ಪಾಶುರದಲ್ಲಿ ವರ್ಣನೆ ಮಾಡಿ, ಒಂದೇ ಕುತ್ತು 30 3 ದೇವಿಯರು ಯಾವ ರೀತಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ, ಗಟ್ಟಿಗಳಾಗಿ ಪರಮಾತ್ಮರ ಹೃದಯದಲ್ಲಿ ಸದಾ ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಯಾವುದು ಕರುಣೆ, ದಯಾ, ಕ್ಷಮ 3 ಜನನೂ ಇದ್ದಾರೆ. ದಯಾದೇವಿ ಹೇಗೆ ಕೋರ್ಟಲ್ಲಿ ಬಂದು ಆ ಅಪರಾಧಿಯನ್ನು ಕ್ಷಮೆ ಮಾಡಲೇಬೇಕು ನೀನು ಅಂತ ಮಾಡಿಸಿದ್ಲು, ಆತ ಏನೂ ಇಲ್ವಲ್ಲ, ಅವನೆಲ್ಲ ಅಪರಾಧ ಮಾಡಿದ್ದಾನೆ, ಎಲ್ಲಿ ಕಾಣಿಸ್ತಾ ಇದೆ ನೋಡು ಅಂತ ಅವನನ್ನು ಮರೆಸಿ ನೋಡದೇ ಇರುವಂತೆ ಮಾಡಿ, ಇಲ್ಲವೇ ಇಲ್ಲ ಅಂತ ಹೇಳುವ ಅದಕ್ಕೆ ಇಲ್ಲ. ಅದನ್ನೇ ಹೇಳ್ತಾರೆ, ಎಲ್ಲೇ ಮೀರಿದ ತಪ್ಪನ್ನು ಮಾಡಿರೋಂಥವ್ರೆ ಈ ಜನಗಳೆಲ್ಲ. ಯಾರ್ಯಾರು ಉತ್ಸವಕ್ಕೆ ಬರ್ತಾರೋ ದೇವರ ಅನ್ಸೋದು ಎಲ್ಲರೂ ಅಷ್ಟೇ. ಬರದೇ ಇರೋರಂತೂ ಮಾಡೇ ಇದ್ದಾರೆ, ಅಲ್ಲಿಗೆ ಬರೋರೂ ಆರ್ದ್ರಾಪರಾಧಿಗಳೇ ನಾವೆಲ್ಲ. ಅದರಿಂದ ಎಲ್ಲ ವಿಧವಾದ ತಪ್ಪುಗಳನ್ನು ಸಹಿಸ್ಕೊಳ್ಬೇಕಲ್ಲ ಪರಮಾತ್ಮ. ಆದರೆ ಅವನು ದಂಡದ್ರತ್ವ ಸಹಿಸ್ಕೊಳ್ಳೋದಿಲ್ಲ. ಆದರೆ ಅವನ ಗುಣಗಳೆಲ್ಲ ಇದೆಯಲ್ಲ. ದೇವರ ಹತ್ತಿರಕ್ಕೆ ಬರುವಂಥ ಕಾಲದಲ್ಲಿ ತದೀಯಂ ಪದಂ, ಆ ದೇವರಿಗೆ ಸೇರಿದಂತಹ ಪಾದವನ್ನು ಭಜಂತಿ. ಅದಕ್ಕೇನು ಮಾಡ್ತಾಳಂತೆ ಇವಳು, ಭೂದೇವಿಯನ್ನಾಗಿ ಪಶ್ಯ. ಅದಕ್ಕೆ ಅವಳು ಮಾಡ್ತಾಳಂತೆ ಪಾದುಕಾದೇವಿ. ಬಂದವರೆಲ್ಲ ಅಪರಾಧ ಮಾಡಿದ್ದಾರೆ, ಅದನ್ನೆಲ್ಲ ನೀಲಾದೇವಿ ಥರ ಎಲ್ಲ ಮುಚ್ಚಿಬಿಡ್ತಾಳಂತೆ. ಕಾಣದೇ ಇರೋವಂತೆ ಮಾಡಿಬಿಟ್ಟು ಎಲ್ಲ ಕ್ಷಮೆಯನ್ನು ಮಾಡಿಬಿಟ್ಟು ಎಲ್ಲ ಸಹಿಸ್ಕೊಂಡು ಕ್ಷಮೆಯನ್ನು ಮಾಡಿ ನೀಲಾದೇವಿ ಥರ ಮುಚ್ಚಿಬಿಟ್ಟು 3 ದೇವಿಗಳ ಇದನ್ನು ತಾನೇ ಮಾಡಿಬಿಡ್ತಾಳೆ. ಅದರಿಂದ ಪರಮಾತ್ಮನ ಪಾದಾರವಿಂದವನ್ನು ಸೇವೆ ಮಾಡೋಕ್ಕೆ ಉತ್ಸವಕ್ಕೆ ಎಲ್ಲ ಹೋದಾಗ ಜನಗಳ ಅಪರಾಧ, ಅಹಮಸ್ಮಿ ಅಪರಾಧ ಚಕ್ರವರ್ತಿ ಅಂತ ಹೇಳ್ಕೊಂಡು ಹೋದ್ರೂ ನಾವು ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋದಿಲ್ಲ, ಬಾಯಲ್ಲಿ ಹೇಳ್ತೀವಿ. ಅಪರಾಧದ ಒಂದು ಮೂಟೆನೇ ನಾವು ಅಂತ ಅಂದ್ಕೊಳ್ತೀವ. ಆಗಾಗಲೇ ತಪ್ಪನ್ನು ಮಾಡ್ತಾರೆ, ಜ್ಞಾಪಿಸ್ಕೊರದೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಲೋಕದಲ್ಲಿ ಮಕ್ಕಳು ತಪ್ಪು ಮಾಡಿದರೆ ತಾಯಂದ್ರೆ ಏನು ಮಾಡ್ತಾರೆ, ತಂದೆ ಶಿಕ್ಷೆ ಕೊಡೋಕೆ ಬರ್ತಾನೆ, ತಾಯಿ ಶಿಫಾರಸು ಮಾಡ್ತಾಳೆ, ಬೇಡ ರೀ ಏನು ಮಾಡಬೇಡ್ರಿ, ಅದರಂತೆ ಬಂದಿದೆಯೇನೋ ನೀನು ಅಂತಾನೆ. ಆ ರೂಪದಿಂದ ನಿನ್ನ ನೀಲಿಯ ಕಾಂತಿ, ಆ ಕಾಂತಿ ಇದೆಯಲ್ಲ, ಕಿರಣಗಳ ಕಾಂತಿ, ಅದರಂತೆ ಕಾಣಿಸುತ್ತೆ. ಮಹಾಲಕ್ಷ್ಮಿ ಕೆಂಪಗಿದ್ದಾಳೆ, ಭೂದೇವಿ ಇದ್ರೆ ನೀಲ ಮಣಿ ಅಂತ ಇದ್ದಾಳೆ. ಇವರು 3 ಜನನೂ ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡ್ಬಿಟ್ಟು ಆಚಾರ್ಯರುಗಳು, ಅದೇ ಥರ ನಮಗೆ ಆಳ್ವಾರ ಆಚಾರ್ಯರುಗಳು ಅವರ ಸೂಕ್ತಿಗಳು ಎಲ್ಲವನ್ನು, ನಮ್ಮ ತಪ್ಪುಗಳನ್ನೆಲ್ಲ, ಅದಕ್ಕೋಸ್ಕರನೇ ಏನು ಹೇಳ್ತಾರೆ ನೋಡಿ ಫಲಶ್ರುತಿನಲ್ಲಿ, 10 ಪಾಶುರಕ್ಕೆ ಫಲಶ್ರುತಿಯಲ್ಲಿ ವಿನಯ್ ತೀರ್ಕುಮೆ, ಪಾಪಗಳನ್ನು ಪೂರ್ತಿ ತೀರ್ಕುಮೆ ಹೋಗಲಾಡಿಸ್ಬಿಡುತ್ತೆ. ಓಡುವಿಕ್ಕುವೆ ಸುಮ್ಮೆನಾದೇ ಓಡಿಪೋಯಿಡ್ದು ತಾನಾಯಿ ಅಂತೆಲ್ಲ ಹೇಳ್ತಾರೆ ಆಳ್ವಾರರು. ಯಾತಕ್ಕೆ? ಆಳ್ವಾರ ಆಚಾರ್ಯರ ಸ್ಮರಣೆ ಧ್ಯಾನದಿಂದ ಅದನ್ನು ಮಾಡಬೇಕಾದ್ರೆ ಅವರ ಸೂಕ್ತಿಗಳಿಂದ ಧ್ಯಾನ ಮಾಡಿ. ಸೊ ಸೂಕ್ತಿಗಳನ್ನು ಹೇಳಬೇಕಾದ್ರೆ, ಅರುಳಿಚೆಯನ್ನು ಹೇಳಬೇಕಾದ್ರೆ ಯಾರನ್ನು ಧ್ಯಾನ ಮಾಡ್ಕೊಂಡು ಹೇಳಬೇಕು? ಆಳ್ವಾರ. ಯಾರು ಅದನ್ನು ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿದಾರೋ, ಅಪ್ಪಣೆ ಕೊಟ್ಟಿದ್ದಾರೋ ಅವರನ್ನು ಧ್ಯಾನ ಮಾಡಬೇಕು. ಅದಕ್ಕೆ ನಮಗೆ ಗುರು ಪರಂಪರಾ ಅನುಸಂಧಾನ ಕ್ಷಣ ಕ್ಷಣಕ್ಕೂ ಬೇಕು. ಅನುಸಂಧಾನ ಗುರು ಪರಂಪರೆಯಲ್ಲಿ ಎಲ್ಲರೂ ಸೇರಿಬಿಡ್ತಾರೆ. ನಮ್ಮ ಸ್ವಾಚಾರ್ಯರಿಂದ ಹಿಡಿದು ಪ್ರಾಚಾರ್ಯರವರೆಗೂ ಎಲ್ಲರೂ ಸೇರಿಬಿಡ್ತಾರೆ. ರೀಜಾಯಿನ್. ಮತ್ವಾಮಶೀಂ ಪರಿಮಿತಾಂ ಭವತಿ ತದನ್ಯಾಂ ವೈಕುಂಠನಾಥ ರಸಿಕೆ ಮಣಿಪಾದುಕೆ ಸ್ವಾನ್.
ಅಂತೆ ಸ್ವಯಂ ಕಿರಣಲೇಪಿ ವಿರೇಂದ್ರ ನೀಲಯ್ಯಿ ಆಶಾತಟೇಶು ಲಲಿತಾನ ಪದಾನ ವರ್ಣಾನ್. ವೈಕುಂಠ ಪಾದರಸಿಕೆ ಒಳ್ಳೊಳ್ಳೆ ಸಂಬೋಧನೆ ಮಾಡ್ತಾರೆ ಸ್ವಾಮಿ ದೇಶಗಳು. ಶ್ರೀರಂಗನಾಥ ಅಂದರೆ ವೈಕುಂಠ, ರಂಗನಾಥನೇ ವೈಕುಂಠ. ಅವನ ಪಾದಗಳಲ್ಲಿ ಆಸೆಯಿಂದ ರಕ್ಷಣೆ ಮಾಡ್ತೀನಿ ಅಂತ ಕೈಂಕರ್ಯ ಮಾಡ್ತಾ ಇರುವಂತಹ ಮಹಿಷಿಯಾದಂಥ ಮಹಿಷಿಗೆ ಪಾದರಕ್ಷೆಗೆ ರತ್ನಮಯ ಪಾದುಕೆಯೇ ಭವತಿ ನೀನು ತದನ್ಯಾ ಮಷಿ. ನಿನ್ನ ನೀಲ ರತ್ನಗಳಿಂದ ಬಂದಿರೋದು ಒಂದು ಮಸಿ ಅಂದರೆ ಕಪ್ಪು. ಆ ಮಸಿಯನ್ನು ಪರಿಮಿತ ಸ್ವಲ್ಪವಾಗಿ ತಿಳ್ಕೊಂಡು ಕಿರಣಲೇವಿ ಕಾಂತಿಗಳಿಂದ, ತುಂಬ ಕೊಡಲ್ಲ, ತುಂಬ ಇಟ್ಕೊಂಡಿದ್ದಾಳೆ, ಆದರೆ ಕಾಂತಿಗಳಿಂದ ಸ್ವಲ್ಪ ಕೊಡ್ತಾಳೆ. ಪರಿಮಿತ, ಅಪರಿಮಿತ, ಲಿಮಿಟೆಡ್. ಅದನ್ನು ಲೇಪನೆ ಮಾಡಿ ಇಂದ್ರನೀಲ ಆಶಾತಟೇಶು. ಅದೇನಾಗಿದೆ, ಇಂದ್ರನೀಲ ರಕ್ತಗಳಿಂದ ಆಶಾತಟೇಶು ದಿಕ್ಕುಗಳ ಸ್ಥಳ. ನಮ್ಮ ಆಸೆ ಎನ್ನುವಂಥದ್ದು ಒಂದು ಇದು, ಅದಕ್ಕೆಲ್ಲ ದಿಕ್ಕೇ ಇಲ್ಲ, ಎಲ್ಲ ದಿಕ್ಕಲ್ಲೂ ಹೋಗುತ್ತೆ. ಸುಂದರವಾದ ಅಪದಾನ ವರ್ಣಾನು ನುಡಿಗಳನ್ನು ಅವಳೇ ಬರೆದು ಬಿಡ್ತಾಳೆ. ಆಶಾತಟೇಶು ತಾನು ಬರೆದು ಯಾವುದರಿಂದ ಮಸಿ ಆಗ್ಬಿಡ್ತಾಳೆ. ಯಾವುದು ಮಸಿ? ಇಂದ್ರನೀಲ ರತ್ನಗಳಿಂದ ಬರ್ತಾ ಇರುವಂಥ ಕಾಂತಿ ಕಿರಣಗಳು ಎನ್ನುವಂಥ ಅದು ಮಸಿಯನ್ನು ತಗೊಂಡು ಸ್ವಲ್ಪನೇ ಸಾಕು. ಚಿತ್ರ ಬರೆದು ಬಿಟ್ಟರೆ ಅದೇನು ಅರ್ಥ ಅಂತಂದರೆ ಕೊನೆಯವರೆಗೂ ಹರಡಿದೆ ದಿಕ್ಕು ಇಲ್ಲಿಗೆ ಅಂತ ಪರಿಮಿತ ಇಲ್ಲ. ಅದೇ ರೀತಿ ಇಂದ್ರನೀಲ ಕಾಂತಿಗಳಿಗೂ ಪರಿಮಿತ ಇಲ್ಲ. ಆದರೆ ಇವಳು ಅದರಿಂದ ಸ್ವಲ್ಪ ತಗೊಳ್ತಾಳೆ. ದಿಕ್ಕು ತುಂಬ ಹರಡಿಬಿಟ್ಟಿದೆ ಎಲ್ಲ ಕಡೆ. ನಿನ್ನ ಇಂದ್ರನೀಲ ಕಾಂತಿಯನ್ನು ನೋಡಿದರೆ ಲೋಕದಲ್ಲಿ ಮಸಿ ಸಿಗುತ್ತೆ ಬರೆಯೋಕ್ಕೆ. ಅವಾಗೆಲ್ಲ ಮಸಿ ಅಂತ ತಾನೇ ಬರಿತಾ ಇದ್ದೀವಿ. ಅದು ಲೋಕದಲ್ಲಿ ಸಿಗುವಂಥ ಮಸಿಯಿಂದ ಬರೆದ್ರೆ ಸಾಲದಂತು. ಯಾವ ಆಸೆ ತಟ? ಪರಮಾತ್ಮನ ದರ್ಶನದ ಆಸೆ ಎನ್ನುವಂತಹ ನಮ್ಮ ಇದಕ್ಕೆ ಅದರಲ್ಲಿ ಬರಿಬೇಕಲ್ಲ, ಚಿತ್ರಗಳನ್ನು ಬರಿಬೇಕು. ಇಲ್ಲಿ ಸಿಗುವಂಥ ಇದು ಸಾಕಾಗ್ತದೆ. ಅದಕ್ಕೆ ಪಾದುಕಾದೇವಿ ತನ್ನ ಇಂದ್ರನೀಲ ರತ್ನಗಳಿಂದ ಕಳಿಸ್ತಾಳೆ. ಅದನ್ನು ಅದು ಅಳಿಯದೆ ಉಳಬೇಕು, ಅದು ಸಾಲದು, ಅಚ್ಚಳಿಯದಂತೆ ಅದನ್ನು ಚೆನ್ನಾಗಿ ಮಸಿಯಿಂದ ಜಗತ್ತಿನಲ್ಲಿ ಯಾವಾಗಲೂ ಪ್ರಕಾಶಪಡಿಸ್ತಾ ಅದಿದ್ದೇ ಇರಲಿ ಅಂತ ಚರಿತ್ರೆಗಳನ್ನು, ಪರಮಾತ್ಮನ ಚರಿತ್ರೆಗಳನ್ನು ಸಮಸ್ತ ದಿಕ್ಕುಗಳು ಎಲ್ಲ ಪ್ರದೇಶದಲ್ಲೂ ಆ ಮಸಿಯಿಂದ ಬರೆದಿಟ್ಟು ಬಿಡ್ತಾ ಇದ್ದಾವೆ. ನಾವು ಬರೆಯೋದು ಮಸಿ ಮತ್ತು ಇದರಿಂದ ಎಷ್ಟೋ ಒಂದು ಸ್ವಲ್ಪ ಶ್ಲೋಕ, ಎಷ್ಟು ಬರೆಯೋಕ್ಕಾಗುತ್ತೆ? ಸ್ವಾಮಿ ದೇಶಿಕರೇ ಹೇಳಿದಾರಲ್ಲಪ್ಪ, ಅಮ್ಮ ಪಾದುಕಾದೇವಿ ನಿಶೇಷಂ ಅಂಬರತಲಂ ಯದಿ ಪತ್ರಿಕಾ ಸ್ಯಾತ್ ಸಪ್ತಾರ್ಣವಿ ಯದಿ ಸಮೇತ್ಯ ಮಶೀಭವಿತ್ರಿ ಸಾಕ್ಷಾತ್ ಸಹಸ್ರವದನ ಲಿಖೇತ್ ಅಂತ ಹೇಳಿಬಿಟ್ರು. ಇವರೇ ಹೇಳ್ಬಿಟ್ಟಿದ್ದಾರೆ, ಅಮ್ಮ ಪಾದುಕೆ ನಿನ್ನ ಬರೆಯೋಕ್ಕಾಗಲ್ಲ ಪ್ರಭಾವವನ್ನು. ಆಕಾಶವನ್ನೇ ಪೇಪರ್ ಮಾಡಿಕೊಂಡು, ಸಮುದ್ರಗಳನ್ನೇ ಇಂಕಾಗಿ ಮಾಡಿಕೊಂಡು ಸಾಕ್ಷಾತ್ ಸಹಸ್ರವದನನೇ ಬರೆದ್ರೂ ಮುಗಿದೇ ಇರುವಂಥದ್ದು ಅಂದರೆ ಏನು ಪರಿಮಿತವಾಗಿ. ಇನ್ನು ಇಲ್ಲಿ ನಾವು ಮಸಿಯನ್ನು ತೊಗೊಂಡು ಬರೆದ್ರೆ ಆಗುತ್ತಾ ಪರಮಾತ್ಮನ ಚರಿತ್ರೆ? ಅದಕ್ಕೆ ಇವಳು ಆ ಇದನ್ನು ತೊಗೊಂಡು ಸ್ವಲ್ಪ ತೊಗೊಂಡು ಬರೆದು ಸಾಕಾಗದು ಅಂಥೇಳಿ ಬರೆದಿಡ್ತಾರೆ. ಎಲ್ಲ ಪ್ರದೇಶದಲ್ಲೂ ಎಲ್ಲ ದಿಕ್ಕಲ್ಲೂ ಹೇಗೆ ಅದು ಅಪರಿಮಿತವೋ ಹಾಗೆ ಅಪರಿಮಿತವಾದ ಗುಣಗಳನ್ನೆಲ್ಲ ಬರೆದು ಚಿತ್ರಗಳನ್ನು ಬರೆದು ಪರಮಾತ್ಮನ ವೈಭವವನ್ನು ಸಾರ್ತಾ ಇದ್ದಾನೆ. ನೀನೇ ಬರಿತಾ ಇರುವಂತೆ ನನಗನ್ನಿಸುತ್ತೆ. ಭಗವಂತನ ಕಲ್ಯಾಣ ಗುಣಗಳು ಅಸಾಧಾರಣ, ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಅದು ಅಪರಿಮಿತವಾದ. ಅದರಿಂದ ಅದನ್ನು ಹಾಡಿದ್ರು ಸ್ವಾಮಿ ನಮ್ಮಾಳ್ವಾರ್. ಈಗ ನಮ್ಮಾಳ್ವಾರು ಪರಮಾತ್ಮನ ಮಹಿಮೆಯನ್ನು ಹಾಡಿದ್ರು. ಹಾಡಿದಂಥ ಮಹಾತ್ಮರ ಮಹಿಮೆಯನ್ನು ಏನು ಮಾಡೋದು? ಮಹಾತ್ಮರ ಮಹಿಮೆ ತುಂಬ ಮುಖ್ಯ. ಪರಮಾತ್ಮನ ಮಹಿಮೆಗಿಂತ ಆಳ್ವಾರ ಆಚಾರ್ಯರ ಮಹಿಮೆ ತಾನೇ ಮುಖ್ಯ. ಅವರ ಪ್ರಭಾವ, ಅವರ ವೈಭವ, ಅವರ ಸೂಕ್ತಿಗಳ ಅರ್ಥಾರ್ಥಗಳು ಅದನ್ನೆಲ್ಲ ತಿಳ್ಕೊಬೇಕಲ್ಲ. ಅದರ ವೈಭವವನ್ನು ಹೆಂಗೆ ಬರೀತೀರ?
ಏನು ಬರೆದ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಉಪಕಾರವನ್ನು ಮಾಡಿಬಿಟ್ಟಿದ್ದಾರೆ ಅವರು. ಆ ಉಪಕಾರಕ್ಕೆ ನಮಗೇನು ಆಗೋದಿಲ್ಲ. ಅವರ ಆ ದಿವ್ಯ ಸೂಕ್ತಿಗಳೇ ನಮಗೆ ಪ್ರಕಾಶವನ್ನು ಪಡಿಸುತ್ತೆ ಪರಮಾತ್ಮನನ್ನು. ಆದರೆ ಇವರ ವೈಭವವನ್ನು ಹೇಳಬೇಕು ಅಂತಂದರೆ ನಾನು ಮಾಡೋಕ್ಕಾಗಲ್ಲ. ಈ ಭಗವಂತನನ್ನು ವರ್ಣನೆ ಮಾಡುವಂಥ ಆಚಾರ್ಯರುಗಳ ಮಹಿಮೆಯನ್ನು ಪರಮಾತ್ಮನೂ ಬರೆಯೋಕ್ಕಾಗಲ್ಲ ಅಂತ. ಪರಮಾತ್ಮನೂ ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ಭಗವಂತನನ್ನು ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನು ನಮ್ಮಂಥವ್ರು ಮಾಡೋಕ್ಕಾಗತ್ತ ಅಂದರು. ವೇದಗಳೇ ಮಾಡಿಲ್ಲ ಪರಮಾತ್ಮನ ವೈಭವವನ್ನು. ಅಂಥ ಪರಮಾತ್ಮ ಮಹಾತ್ಮರ ವೈಭವವನ್ನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಅರ್ಥ ಏನಾಯಿತು? ಅವರ ಮಹಿಮೆ ಅದಕ್ಕೆ. ಅದೇ ಥರ ಪಾದುಕ ವೈಭವ. ಪಾದುಕೆಯನ್ನು ಆಚಾರ್ಯರ ಸ್ಥಾನ. ವಲಮತನಮಣೀನಾಂ ಧಾಮ ವಿಸ್ತಾವಕಾನಾಂ ಮಧುರಿಪುಪದರಕ್ಷೆ ವಾಸರೈರವ್ಯಪೇತ ಅಭಿಸರಣ ಪರಾಣಾಂ ವಲ್ಲಭೀನಾಂ ತದಾಸೀತ್ ಶಮಿತ ಗುರು ಭಯಾರ್ತಿಗಿ ಶರ್ವರಿ ಕಾಚಿದನ್ಯ. ಶರ್ವರಿ ಅಂದರೆ ಕತ್ತಲೆ. ಶ್ರೀರಂಗನಾಥನ ಪಾದುಕೆಯೇ. ಪರಮಾತ್ಮ ಯಾವಾಗಲೂ ಆಶ್ರಿತರ ಸಂರಕ್ಷಣೆಗೋಸ್ಕರವಾಗಿ ಸಾಧು ಸಂರಕ್ಷಣೆಗೆ ಅವತಾರಗಳನ್ನು ಮಾಡ್ತಾನೇ ಇರ್ತಾನೆ. ಅವನ ಅರ್ಚಾವತಾರವೂ ಅದಕ್ಕೋಸ್ಕರ. ಅರ್ಚಾವತಾರ ಎಲ್ಲೆಲ್ಲೂ ಇದೆ. ಹಾಗಾದರೆ ಎಲ್ಲೆಲ್ಲೂ ಇದ್ದಾನಲ್ಲ ಪರಮಾತ್ಮ, ಎಲ್ಲದರಲ್ಲೂ ಅಂತರ್ಯಾಮಿಯಾಗಿದ್ದಾನೆ. ಯಾಕೆ ಈ ಥರ ಎಲ್ಲ ಅವನು ರೂಪಗಳನ್ನು ತಗೋಬೇಕು? ಅಂತರ್ಯಾಮಿ ಸ್ವರೂಪ ಯಾರಿಗೂ ಕಾಣಲ್ಲ. ಈಗ ತಾನೇ ನಿಹಿತಂ ಗುಹಾಯಾಮ್, ಆಳವಾದ ಹೃದಯ ಗೃಹದಲ್ಲಿ ಪರಮಾತ್ಮ ಇದ್ದಾನೆ, ಗುಹೆಯಲ್ಲಿ. ಆ ಗುಹೆ ಯಾರೂ ಹೋಗೋಕ್ಕಾಗೋದು. ಕೋಟಿನಲ್ಲಿ ಒಬ್ರಿಗಾಗ್ಬೋದು ಏನೋ. ಮತ್ತೆ ಮಿಕ್ಕಿದವರೆಲ್ಲ ಗತಿ ಏನು? ಎಲ್ಲರೂ ಉದ್ಧಾರ ಆಗಬೇಕು ಅನ್ನೋದು ಪರಮಾತ್ಮನ ಆಶಯ, ಅವನ ವ್ರತ. ಎಲ್ಲರನ್ನು ಉದ್ಧಾರ ಮಾಡ್ತೀನಿ. ಅದಕ್ಕೋಸ್ಕರ ಏನು ಮಾಡ್ತಾನೆ? ಅರ್ಚಾರೂಪ. ಅರ್ಚಾರೂಪದಲ್ಲಿ ಬಂದ. ಮೊದಲು ಎಲ್ಲಿ ಬಂದ? ಮೊದಲು ದೇವಸ್ಥಾನದಲ್ಲಿ ಬಂದ. ಎಲ್ಲ ವಿಗ್ರಹಗಳನ್ನು ಮಾಡಿ ಅಲ್ಲಲ್ಲೇ ಸ್ಥಾಪನೆ ಮಾಡಿ ಇಲ್ಲಿ ಬಂದು ನೋಡಿ ಇವನೇ ದೇವರು ಅಂತ ಹೇಳಿದ್ರು. ತುಂಬ ಜನ ಬರಲೇ ಇಲ್ಲ. ಸ್ಥಾಪನೆ ಮಾಡಿದ್ರಲ್ಲ ಒಳಗೆ ಹೋಗಿ ನೋಡಬೇಕು. ಕೆಲವರು ಬಂದರು, ಕೆಲವರು ಮಾತ್ರ ಬರ್ತಾರೆ. ಅವರೇ ಬರ್ತಾ ಇರ್ತಾರೆ ದಿನ. ಅದಕ್ಕೆ ಪರಮಾತ್ಮ ಏನು ಮಾಡ್ದ? ನಾ ಹೊರಗಡೆ ಹೋಗಬೇಕಪ್ಪ, ಇವರೆಲ್ಲ ಯಾರೂ ಬರಲ್ಲ, ಅವರನ್ನು ನೋಡೋಕ್ಕೆ ಅನುಗ್ರಹ ಮಾಡೋಕ್ಕೆ ನಾನೇ ಹೋಗ್ತೀನಿ ಅಂಥೇಳಿ ವಿಭವದಲ್ಲಿ ಹೋದಂತೆ ಅರ್ಚಾರೂಪದಲ್ಲಿ ಉತ್ಸವ ಮೂರ್ತಿಯಾಗಿ ಬಂದ್ಬಿಟ್ಟು. ಉತ್ಸವ ಮೂರ್ತಿಯಾಗಿ ಬಂದ. ಹೊರಗಡೆ ಸಂಚಾರಕ್ಕೆ ಬರ್ತಾ ಇದ್ದಾನೆ ಉತ್ಸವದಲ್ಲಿ. ಯಾರೂ ನನ್ನ ಕಣ್ಣೆತ್ತೇ ನೋಡೋದಿಲ್ಲ, ಕೆಲವರು ಮಾತ್ರ ನೋಡ್ತಾ ಇದ್ದಾರೆ. ಬಂದಿದ್ದಾರೆ, ಓಲ್ಗ ಎಲ್ಲ ಬರ್ತಾ ಇದೆ, ಇಷ್ಟು ವೈಭವದಿಂದ ಶಬ್ದ ಮಾಡ್ಕೊಂಡು ಬರ್ತಾಯಿದ್ರು. ಉತ್ಸವದಲ್ಲಿ ನೋಡಲೇ ಇಲ್ವಲ್ಲ. ಓಹೋ, ಏನು ಸಾಧ್ಯ ಇಲ್ಲ. ಅಂತರ್ಯಾಮಿ ನೋಡೋಕ್ಕಾಗಲ್ಲ, ಇದು ನೋಡೋಕ್ಕಾಗಲ್ಲ. ಸೊ ಅರ್ಚಾರೂಪದಲ್ಲೇ ಸಾಲಿಗ್ರಾಮೂರ್ತಿಯಾಗಿ ನಿಮ್ಮ ಮನೆಗೆ ಬಂದುಬಿಡ್ತೀನಿ. ಅದರಿಂದ ಸಾಲಿಗ್ರಾಮ ಮೂರ್ತಿಯಾಗಿ, ಸಾಲಿಗ್ರಾಮ ಮೂರ್ತಿ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇಟ್ಕೊಂಡ್ರೇ ಅದು ಮನೆ. ಇಲ್ಲಾಂದರೆ ಅದು ಮನೆ ಅಲ್ಲ, ಮನೆಯೇ ಅಲ್ಲ. ನೀರು ಕುಡಿಯೋಂಗಿಲ್ಲ, ಒಳಗೂ ಹೋಗೋಂಗಿಲ್ಲ. ಪಟ ಎಲ್ಲ ಇಟ್ಕೊಂಡಿದ್ದಾರೆ ರೀ ತುಂಬ. ಆದರೆ ಸಾಲಿಗ್ರಾಮ ಮೂರ್ತಿನೇ ಇಲ್ಲ, ಆರಾಧನೆ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಎಷ್ಟು ಕಷ್ಟಪಡ್ತಾನೆ. ಅದು ಅರ್ಚನೆ, ಅದು ಅರ್ಚನೆ. ಪಟದಲ್ಲೂ ಅರ್ಚನೆ. ನಾವು ಪಟಕ್ಕೇನೆ ಈಗ ರಾಧಾ ರುಕ್ಮಿಣಿ, ರಾಧಾ ಕಲ್ಯಾಣ, ರುಕ್ಮಿಣಿ ಕಲ್ಯಾಣ ಅಂದರೆ ಏನು ಮಾಡ್ತಾರೆ? ಫೋಟೋನೇ ಇಟ್ಕೊಂಡು ಇಲ್ಲಿಂದ ಮಾಲೆ ಅಲ್ಲಿಗೆ, ಅಲ್ಲಿಂದ ಮಾಲೆ ಎಲ್ಲ ಹಾಕಿ ಭಾವನೆ, ಯದ್ಭಾವಂ ತದ್ಭವತಿ. ಆದರೆ ಎಲ್ಲರಿಗೂ ಭಾವನೆ ಉಂಟಾಗೋದಿಲ್ವಲ್ಲ, ಕಷ್ಟ. ಅದರಿಂದ ಎಲ್ಲ ಮಾಡಿ ಅಂತ ಇನ್ನೂ ಕಷ್ಟಪಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೇನೆ ಸಂಚಾರದಲ್ಲಿ ಪಾದುಕಾದೇವಿ ಕರ್ಕೊಂಡು, ಉತ್ಸವದಲ್ಲಿ ಕರ್ಕೊಂಡು. ಈಗ ಪಾದುಕಾದೇವಿ ಏನು ಮಾಡಬೇಕು ಇವಾಗ? ಸಾಲಿಗ್ರಾಮ ಮೂರ್ತಿಗೂ ಪಾದುಕೆಯನ್ನು ಅರ್ಪಣೆ ಮಾಡಬೇಕು. ಇದ್ದೇ ಇರಬೇಕಲ್ಲ. ನಿವಾಸ, ಶಯ್ಯ, ಆಸನ, ಪಾದುಕ, ಅಂಶುಕ ಎಲ್ಲನೂ ಆಗಿ ಪರಮಾತ್ಮನಿಗೆ ಎಲ್ಲ ಆಗುವಂಥ ಆದಿಶೇಷ, ಪಾದುಕಾದೇವಿ, ಗರುಡ, ವಿಶ್ವಕ್ಸೇನರು ಎಲ್ಲರೂ ಇದ್ದಾರೋ ಇಲ್ವೋ, ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ಸದಾ ಕಾಲ ಕೈಂಕರ್ಯ ಮಾಡ್ತಾನೆ ಇರ್ತಾರೆ. ನಿತ್ಯ ನಿರಂತರ ಎಲ್ಲ ನಿತ್ಯ ಸೂರಿಗಳು. ಇವನನ್ನು ಬಿಟ್ಟಿರೋಕ್ಕಾಗತ್ತೆ? ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಅದಕ್ಕೆ ಕಡೆಯಲ್ಲಿ ಪರ್ಯಂಕಾಸನ ಮಾಡಬೇಕಾದ್ರೆ ಉರಗಲ್ ಅಂತ ಅವರಿಗೆಲ್ಲ ಎಚ್ಚರಿಕೆ ಕೊಡಬೇಕು. ನೀವೆಲ್ಲ ಮಲ್ಕೊಂಡ್ಬಿಡ್ಬೇಡಿ, ಪರಮಾತ್ಮನನ್ನು ನಾವೇನೋ ಮಲಗಿಸ್ಬಿಟ್ವಿ, ಪೌಡಿಸು ಪರಮಾತ್ಮ ಅಂತ ಹಾಕ್ಬಿಟ್ಟು ಇವತ್ತಿಗೆ ಆಗೋಯ್ತು. ಈಗ ಉರಗಲ್ ಅಂತ ನೀವೆಲ್ಲ ಮಲ್ಕೊಂಡ್ಬಿಡ್ಬೇಡಿ. ಸ್ವಾಮಿ ಮಲ್ಕೊಂಡಿದ್ದಾನೆ, ಹೇಳೋದೇ ಇಲ್ಲ ನಾಳೆ ಬೆಳಿಗ್ಗೆ ಅವರಿಗೆ ಅಂತ ನೀವು ಮಲ್ಕೊಬೇಡಿ ಅಂತ.
ಯಾತಕ್ಕೆ ಅಂದರೆ ಅವನು ಮಲ್ಕೊಂಡಿಲ್ಲ, ಲೋಕ ರಕ್ಷಣೆಗೋಸ್ಕರವಾಗಿ ಜಾಗರೂಕನಾಗಿದ್ದಾನೆ. ಕಣ್ಣು ಮುಚ್ಚಕ ಯೋಗನಿದ್ರೆ ಕಣ್ವಳರು ಚಿಂತನೆ ಮಾಡ್ತಾ ಇದ್ದಾನೆ, ಅಲ್ಲಿ ಹೋಗ್ಲಾ ಇಲ್ಲಿ ಹೋಗ್ಲಾ, ಯಾರನ್ನು ರಕ್ಷಣೆ ಮಾಡಿ, ಯಾರು ಆರ್ತತೆಯಿಂದ ಕೂಗ್ತಾರೆ ಅಂತ. ಅದಕ್ಕೋಸ್ಕರ ಕ್ಷೀರಾಬ್ದಿಯನ್ನು ಬಿಟ್ಟು ವೈಕುಂಠವನ್ನು ಬಿಟ್ಟು ಆಳ್ವಾರು ಹೇಳ್ತಾರಲ್ಲ, ಎಲ್ಲವನ್ನೂ ಬಿಟ್ಟು ನನ್ನ ಹೃದಯಕ್ಕೆ ಬಂದು ನೀವು ಇದ್ದುಬಿಟ್ಟಿದ್ದಾನೆ ಅಂತ. ಅರವತ್ತವಳಿಯನೋಡು ಮಳಿಗೆ ಪಾರ್ಕಡಲೋಡು ಮರವಿಂದ ಪಾವಿயும் ತಾನು ಅಗಂಬಡಿ ಬಂದು ಪುಗುಂದು ಇಲ್ಲೇ ಬಂದು ಇದ್ದುಬಿಟ್ಟಿದ್ದಾನನ್ನು. ಇನ್ನು ಯಾಕೆ ಯೋಚನೆ, ರಕ್ಷಣೆ ಮಾಡ್ತಾರೆ. ಯಾರಿಗೆ ಬರುತ್ತೆ ಅದು? ಮನಸ್ಸಿಗೆ ಬರಬೇಕು. ಅದಕ್ಕೆ ಅವರು ಹೇಳ್ತಾರೆ ಇದರಲ್ಲಿ, ನಿನ್ನಲ್ಲಿ ನೀಲಿ ರತ್ನದ ಕಾಂತಿಗಳನ್ನು ನೋಡಿದರೆ ಹಗಲಲ್ಲೂ ರಾತ್ರಿ ಇರುವಂತಾಗ್ಬಿಟ್ಟಿದೆ. ಹಗಲೇ ರಾತ್ರಿ ಆಗಲಿಲ್ಲ, ಯಾಕಂದರೆ ನೀಲಿ ಕಾಂತಿ ಬಂದ್ಬಿಟ್ಟಿದೆ. ಅದರಿಂದ ಕೃಷ್ಣಾವತಾರದಲ್ಲಿ ಈಗ ಗೋಪಿಕೆಯರಿಗೆ ಕೃಷ್ಣ ಕೊಳಲನ್ನು ಊದಿದ ತಕ್ಷಣ ಹೋಗ್ತಾಯಿದ್ರು ಇನ್ವಿಟೇಷನ್. ಎಲ್ಲವನ್ನು ಬಿಟ್ಟು ಹೋಗ್ತಾಯಿದ್ರು. ಅತ್ತೆ ಮಾವಂದ್ರಿದ್ರು, ಮಕ್ಕಳಿದ್ರು, ಎಲ್ಲ ಥರ ಗೋಪಿಯರು ಇದ್ದರು. ಅವರೆಲ್ಲ ಸ್ವೇಚ್ಛೆಯಾಗಿ, ಅವರಿಗೆ ಭಯ. ಅತ್ತೆ ಮಾವಂದ್ರಿದ್ರೆ ಜಗಲಿನಲ್ಲೇ ಕೂತಿರ್ತಾಯಿದ್ರು, ಬಾಗಿಲಿಂದ ಹೊರಗೆ ಬಂದ ತಕ್ಷಣ ಎಲ್ಲ ಹೋಗ್ತಾಯಿದ್ದೆ ಅಂತ ಕೈ ಹಿಡ್ಕೊಳ್ತಾಯಿದ್ರು. ಅವ್ರಿಗೇನಾಗ್ತಾಯಿತ್ತು, ಅಯ್ಯೋ ಇವ್ರು ಇದಾರಲ್ಲಪ್ಪ, ಹೋಗೋಕ್ಕಾಗೋದಿಲ್ವಲ್ಲ ಅಂತ ಭಯ ಯಾರಿಗೂ ತಿಳಿದಂತೆ ಮಾಡ್ಕೊಳ್ಬೇಕಾಗಿತ್ತು. ನಲ್ಲಿರುಟ್ ಕಣ್ಣೆನ್ನೈ ಉಯ್ತಿಡುಮಿನ್ ಆಂಡಾಳ್ ನಾಚ್ಯಾರ್ ತಿರುಮಳಿನಲ್ಲಿ ಹೇಳ್ತಾರೆ. ನಲ್ಲಿರುಟ್ ಕಣ್ ನೋಡಿ, ನಂದಗೋಪನ ಮನೆಗೆ ಅವಳು ಮಧುರೈನಲ್ಲಿ ಹುಟ್ಟಿದ್ದು ಕೃಷ್ಣ. ಆಮೇಲೆ ಇದು ದ್ವಾರಕ, ಮಧುರೆಯಿಂದ ದ್ವಾರಕಾವರೆಗೂ ಕೃಷ್ಣನ ಲೀಲೆಯಲ್ಲಿ ಎಲ್ಲೆಲ್ಲಿ ಕೃಷ್ಣ ಏನೇನು ಚೇಷ್ಟೆ ಮಾಡಿದೇನೋ ಅದನ್ನೆಲ್ಲ ಹೇಳಿ, ಎಲ್ಲಾದರೂ ಒಂದು ಕಡೆ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಟುಬಿಡಿ, ನನಗೆ ಈ ವಿರಹವನ್ನು ತಡೆಯಕ್ಕಾಗಲ್ಲ, ಉಯ್ತಿಡು ಕಣ್ಣನೆನ್ನು ಕರುಂದೈವ. ಸುಮ್ಮನೆ ನನ್ನ ಮುಂದೆ ನಿಂತ್ಕೊಂಡು ಅವನ ಸುಂದರ ರೂಪವನ್ನು ಅದು ಇದನ್ನು ಬಣ್ಣಿಸಬೇಡಿ, ನನಗೆ ಪುಂಡಿಲ್ ಪುಳಿ ಪೈದಾಪೋಳ್ ಪುರನೆನ್ನಳವು ಪೇಶಾದು ಪೆಣ್ಣಿನ ಬರುತ್ತ ಮರಿಯಾದ ಪೆರುಮಾನರಿಗೆ ಪೀತಕ ಬಣ್ಣ ಮಾಡಿಕೊಂಡು ನನಗೆ ಕೊಡಿ ಅಂತಾಳೆ ಅವಳು. ಅದಾದಮೇಲೆ ಹೇಳ್ತಾಳೆ, ಮತ್ತಿರುಂದೀರ್ಗಟ್ ಕರಿಯಲಾಗ ಮಾಧವನೆಂಬುದೋರು ಅನ್ಬುದನ್ನೇ ಗೊತ್ತಿರುಂದೇನು ಭೂಮಿಯರೋಡು ಶೆವಡರ್ ವಾರ್ತೆ ಪೆತ್ತಿರುಂದಾಳೆ ಒಳಿಯೋ போய் பெருத்தாய் வந்தனம் வற்புருந்தாமர் ಕಳಮಳೆಯಿಂದ ಮಧುರೈ ಪುರತ್ತೆನ್ನೈ ಉಯ್ತಿಡುಮಿ. ಸೊ ಒಂದೊಂದಕ್ಕೆ ಒಂದೊಂದು ಇದನ್ನು ಕೊಟ್ಟು ಅಲ್ಲಿ ಕರ್ಕೊಂಡು ಹೋಗಿ ಉಯ್ತಿಡುಮಿನ್. ಅವಾಗ ಹೇಳ್ತಾಳೆ, ನಳ್ಳಿರುಟ್ಕ ನಂದಗೋಪನ ಮನೆ ಮಧುರಾ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಏನಿಲ್ಲ, ಆದರೆ ಉಯ್ತಿಡುಮಿ. ಆದರೆ ಅಲ್ಲಿಗೆ ನಂದಗೋಪನ ಮನೆಗೆ ಹೋಗ್ಬೇಕಾದ್ರೆ ನನ್ನನ್ನು ನಳ್ಳಿರುಟ್ಕೊಂಡೆನ್ನೇ ಉಯ್ತಿಡು. ಯಾಕೆಂದರೆ ತುಂಬ ಕೇರ್ಫುಲ್ಲ, ಬರೀ ಅಸುರರುಗಳು ಬಂದು ಕಷ್ಟ ಕೊಡ್ತಾ ಇದ್ದಾರೆ, ಅದರಿಂದ ಯಾರಿಗೂ ಗೊತ್ತಾಗಬಾರ್ದು. ನಮ್ಮ ಮನೆಯಲ್ಲೇ ನನಗೆ ವಿರೋಧಿಗಳಿದ್ದಾರೆ, ಅದರಿಂದ ನನ್ನನ್ನು ಮಧ್ಯರಾತ್ರಿ ಕತ್ತಲಲ್ಲಿ ಕರ್ಕೊಂಡೋಗಿ ನನ್ನನ್ನು ನಂದಗೋಪುರ ಮನೆಗೆ ಬಿಡಿ, ನಳ್ಳಿರುಟ್ಕೊಂಡು ಎಣ್ಣೆ ಬಿತ್ತಿರು ಅಂತ ಆ ಥರ. ಅದರಿಂದ ಅತ್ತೆ ಮಾವಂದರೆಲ್ಲ ಕಟ್ಟಾಕ್ತಾಯಿದ್ರು. ಗೋಪಿಯರಿಗೆ ಯಾವ ಭೀತಿಯೂ ಇಲ್ಲದಂತೆ ಸ್ವೇಚ್ಛೆಯಾಗಿ ಪರಮಾತ್ಮನನ್ನು ಅನುಭವಿಸಿ ಆನಂದ ಪಡಬೇಕಾದ್ರೆ ನಿನ್ನ ಇಂದ್ರ ನೀಲ ಕಾಂತಿ ಇದೆಯಲ್ಲ, ನೀಲಮಣಿ ಕಾಂತಿ ಎನ್ನುವಂತಹ ಅದು ತುಂಬ ಅನುಕೂಲ ಮಾಡಿಬಿಡ್ತು. ಅದು ಹಗಲನ್ನು ಕತ್ತಲೆ ಮಾಡಿಬಿಡ್ತು. ಅದರಿಂದ ಇವರಿಗೆಲ್ಲ ಗೋಪಿಯರಿಗೆ ಅತ್ತೆ ಮಾವನರಿಗೆ ಗೊತ್ತಾಗ್ತಾನೆ ಇರಲಿಲ್ಲ ಇವ್ರು ಇದಾರ ಇಲ್ವಾ ಅಂತ. ಅದು ಭಗವತ್ ಅನುಭವಕ್ಕೆ ಮುಖ್ಯ ಕಾರಣವಾಗಿದೆಯಾ ಅದು. ಯಾಕೆಂದರೆ ಬೇರೆ ಯಾರು ಅಡ್ಡಿ ಮಾಡಬಾರ್ದು. ಧ್ಯಾನ ಮಾಡಬೇಕಾದ್ರೆ, ಅನುಭವಿಸಬೇಕಾದ್ರೆ ಯಾವ ಹೆದರಿಕೂ ಇಲ್ಲದಂತೆ ಒಂದು ಸುಂದರವಾದ ಪರಿಸರವನ್ನು ಉಂಟು ಮಾಡಿ ನಿನ್ನ ನೀಲ ರಕ್ತ ಕಾಂತಿಯಿಂದ ಎಲ್ಲ ಹಗಲನ್ನೇ ರಾತ್ರಿಯನ್ನಾಗಿ ಮಾಡಿಬಿಟ್ಟೆ. ಸೊ ಯೋಚನೆಯೇ ಇಲ್ಲ, ರಾತ್ರಿ ಬರಬೇಕು ಅಂತ ಕಾಯಬೇಕಾಗಿ ಅಂತಾರೆ ಭಗವದ್ ಅನುಭವಕ್ಕೆ. ಅಂದರೆ ಒಳ್ಳೊಳ್ಳೆಯ ವಿಷಯಗಳನ್ನು ಚಿಂತಿಸುವಂಥದ್ದು ತುಂಬ ದುರ್ಲಭ. ನೀವೇ ನೋಡಿ, 24 ಗಂಟೆನಲ್ಲಿ ಎಷ್ಟೊತ್ತು ನೀವು ನೆನೆಸಿದ್ದೀರ ಪರಮಾತ್ಮನ. ಒಂದು ಸತಿ ಯೋಚನೆ ಮಾಡಿಬಿಡುತ್ತೆ, ಸರಿ ಇವತ್ತು ನಾನು ಸಂಕಲ್ಪ ಮಾಡ್ಕೊಳ್ತೀರಾ, ಆದರೂ ಏನಾಗುತ್ತೆ? ಮಾಯೆ ಅಂತ ಹಾಕ್ತೀವಿ ನಾವು. ಮಾಯೆ ಅಲ್ಲ, ನಮ್ಮ ಅಜ್ಞಾನ. ಅಜ್ಞಾನವೂ ಅಲ್ಲ, ನಾವು ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಬೇಡದ ವಿಷಯ ಯಾವುದು ಬೇಡವೋ ಅದನ್ನು ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅದು ಪರಮಾತ್ಮನನ್ನು ತೋರಿಸೋದೇ ಇಲ್ಲ, ತುಂಬ ಕಷ್ಟ. ಅದರಿಂದ ಯಾವುದೋ ಒಂದು ರೀತಿ ಚಿಂತನೆ ಮಾಡ್ತಾನೇ ಇರ್ತಾರೆ,
ಮನೆಯವರು, ಊರಿನವರು ಎಲ್ಲರೂ ಒಂದಲ್ಲ ಒಂದು ರೀತಿ ಅಂತಹವರನ್ನು ಕಡೆಗಾಣೋದು ಉಂಟು. ಯಾರು ಪರಮಾತ್ಮಲಿದ್ರು ಅವ್ರನ್ನ ಹುಚ್ಚಿರು ಅಂದುಬಿಡ್ತಾರೆ. ಕುಲಶೇಖರ್ ಪೆರುಮಾಳ ಹೇಳ್ತಾರೆ, ರಾಜರು ಎನಕ್ಕೆ ಯಾವರೂ ಪೇಯರೆ, பேயரே எனக்கு யாவரும் யானுமோர் பேயನೆ, ಎವರ್ಕು ಇದು ಪೇಚೆ. ಹುಚ್ಚರ ಹತ್ರ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ? ನಾನು ಹುಚ್ಚಾದ್ಮೇಲೆ ಅವರೆಲ್ಲರೂ ಒಂದು ಥರ ಹುಚ್ಚ. ಅವರು ಈ ಪ್ರಪಂಚಕ್ಕೆ ತಮ್ಮ ಇಂದ್ರಿಯಗಳನ್ನು ಹರಿಸಿ ಹುಚ್ಚರಾಗಿದ್ದಾರೆ. ನಾನು ರಂಗನ ಮೇಲೆ ಹುಚ್ಚನಾಗಿದ್ದೀನಿ, ಸೊ ನಾನು ಹುಚ್ಚ. ಸೊ ಹುಚ್ಚನ್ನು ಮಾತಾಡಿ ಏನು ಪ್ರಯೋಜನ? ಎವರಿಗೂ ಪೇಶಿ ಯಾವುದೇ ಪೇಶಿಯನ್ ಅಯ್ಯನೇ ಅರಂಗ ಎನ್ನಳೆ ಕಿನ್ನೇನ್ ಪೇಯನಾಗಿ ಉಳಿದ್ದೇನೆ ಎಂಬಿರಾನು. ನಾನು ಹುಚ್ಚನಾಗಿ ಎತ್ಕೊಂಡು ಹೋಗ್ಬಿಡ್ತೀನಿ ಬಿಡಿ, ಹಾಗೆ ನನ್ನ ಜೀವನವನ್ನು ನಡೆಸ್ಕೊಂಡು ಬಿಡ್ತೀನಿ ಹುಚ್ಚನ. ರಂಗನಾಥನ ಮೇಲೆ ಯಾವಾಗಲೂ ರಂಗ 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 ಅಂತ ಅದೇ ಹೇಳ್ತಾರೆ. ಹಾಗೆ ಮಾಡ್ಕೊಳ್ಬೇಕು. ಆಶ್ರಿತರ ನಿವಾರಣೆ ಮಾಡೋಕ್ಕೆ, ಆನಂದ ಪಡೋಕ್ಕೋಸ್ಕರವಾಗಿ ಅಂತ ಹೇಳಿ ಒಳ್ಳೊಳ್ಳೆ ವಿಷಯಗಳನ್ನು ಚಿಂತಿಸುವುದೇ ದುರ್ಲಭ. ಹಾಗೇನಾದರೂ ಒಬ್ಬಿಬ್ಬರು ಚಿಂತನೆ ಮಾಡೋದಾದರೆ ಅವರ ಮನೆಯವರು, ಊರಿನವರು ಎಲ್ಲರೂ ಕೂಡ ಏನು ಹೇಳ್ತಾರೆ? ಹುಚ್ಚ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ತಗೊಂಡಿದ್ದಾರೆ ಆಚಾರ್ಯ ವ್ಯಾಖ್ಯಾನದಲ್ಲಿ. ಅದಕ್ಕಾಗಿ ಏನು ಮಾಡಬೇಕು? ಒಳ್ಳೆಯ ಆಚಾರ್ಯರ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಬೇಕು. ಅವರು ಮಾಡಿದರೆ ಏನಾಗುತ್ತೆ? ಮನೆಯ ವಿರೋಧಿಗಳೆಲ್ಲ ಸ್ನೇಹಿತರಾಗ್ಬಿಡ್ತಾರೆ. ಆದರೆ ಸ್ನೇಹಿತರಾಗದೇ ಇದ್ದರೂ ಈ ವಿಷಯದಲ್ಲಿ ಅಡ್ಡಿ ಮಾಡೋದಿಲ್ಲ. ಉನ್ಪಾಡ್ ನೀ ಪೋಕ್ಯ ಅಂತ ಕೆರೆ ಮಾಡೋಣ ಅಷ್ಟೇ. ಆಗತ್ತೋ ಇಲ್ವೋ? ಪ್ರಾಕ್ಟಿಕಲ್ಲಾಗಿ ನಮಗೆ ಅನುಭವಕ್ಕೆ ಬರುತ್ತೆ ಮಾಡಿದ್ರೆ. ಅದರಿಂದ ಅಮ್ಮ ಪಾದುಕಾದೇವಿ ಗುಟ್ಟಾಗಿ ಯಾರಿಗೂ ತಿಳಿದಂತೆ ಮಾಡಬೇಕಾಗಿಲ್ಲ. ರಾಜಾರೋಷವಾಗಿ ನಿನ್ನ ಪಾಡಿಗೆ ನೀನಿರ್ಬೋದು, ಅದರಂತೆ ಮಾಡಿಬಿಡ್ತೀಯ ನೀನು. ಯಾಕೆ ಅಂತಂದರೆ ಎಲ್ಲ ರಾತ್ರಿ ಮಾಡಿಬಿಡ್ತೀಯ, ಅವರಿಗೆ ಗೊತ್ತಾಗದೇ ಇರುವಂತೆ ಮಾಡಿಬಿಡ್ತೀಯ. ಏನೋ ಮಾಡ್ಕೋತಾ ಇದ್ದಾರೆ ಅಂತ ಸುಲಭ ಮಾಡಿಬಿಡ್ತೀಯ ಅಂತಾರೆ ಅವರು ಸ್ವಾಮಿ. ಅಂದರೆ ಭಗವದ್ ವಿಷಯದ ಆಧ್ಯಾತ್ಮ ವಿಷಯದಲ್ಲಿ ರುಚಿ ಉಂಟಾದರೆ ಬೇರೆ ವಿಷಯದಲ್ಲಿ ಖಂಡಿತವಾಗಿ ವೈರಾಗ್ಯ ಬರೋದು ನಿಜ. ಅದರಿಂದ ಮಗುವಿನಂತೆ ನಮ್ಮ ಮನಸ್ಸಿಗೆ ಒಳ್ಳೊಳ್ಳೆಯ ವಿಷಯಗಳನ್ನು ಕೊಡಬೇಕು. ಸಕ್ಕರೆ ಪೊಂಗಲಿಗಿಂತ ಜಾಸ್ತಿ ನಿನಗೋಸ್ಕರ ಮಾಡಿಕೊಂಡಿರುವಂಥ ಸಕ್ಕರೆ ಪೊಂಗಲಿಗಿಂತ ಪರಮಾತ್ಮನಿಗೆ ಕೊಟ್ಟಂತಹ ಪ್ರಸಾದವಾದ ಸಕ್ಕರೆ ಪೊಂಗಲ್ ತುಂಬ ಚೆನ್ನಾಗಿದೆ, ರುಚಿ ನೋಡು ಅಂತ ಕೊಟ್ಟರೆ ತಾನೇ ಅವ್ರಿಗೆ ಗೊತ್ತಾಗತ್ತೆ. ಆ ಸಕ್ಕರೆ ಪೊಂಗಲೇ ಬೇಕು ಅಂತ ಹಠ ಮಾಡುತ್ತೋ ಇಲ್ವೋ ಮನಸ್ಸು? ಮಗುವಿನಂತೆ ಮನಸ್ಸು. ಆ ಥರ ಎಲ್ಲ ಇಂದ್ರಿಯಕ್ಕೂ ಅದನ್ನೇ ಕೊಡಬೇಕು ಅಂತ. ಬೇರೆ ಯಾರೋ ಅಲಂಕಾರ ಮಾಡ್ಕೊಂಡಿದ್ದ ನೋಡಿ ಅನುಭವಿಸದೆ ಪರಮಾತ್ಮರಿಗೆ ಮಾಡಿರುವಂಥ ಅಲಂಕಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಇವತ್ತು ಕೃಷ್ಣ ಅಂತ ನೋಡಿದಾಗ ಕಣ್ಣಿಗೆ ಅದೇ ದೃಶ್ಯ ನೋಡಬೇಕು ಅಂತ ಅನಿಸುತ್ತೆ. ಇಂದ್ರಿಯಗಳ ಒಂದು ಇದು. ಶತಮಕವಣಿ ಭಂಗಯ್ಯೇ ಉನ್ಮಯೂ ಕೈರ್ದಿಶಂತಿ ಶರಣಮುಪಗತಾನಾಂ ರಂಗನಾಥೇನ ಸಾಮ್ಯಂ ಪ್ರಥಯಸಿ ಜಗತಿ ತ್ವಂ ಪಾದುಕೆ ಹೈತುಕಾನಾಂ ಉಪನಿಷದುಪಗೀತಾಂ ತ್ವತ್ಕೃತುನ್ಯಾಯವಾರ್ತಾಂ. ತ್ವತ್ಕೃತುನ್ಯಾಯ. ಈಗ ಪರಮಾತ್ಮ ಎಷ್ಟೊಂದು ಅವತಾರಗಳನ್ನು ಮಾಡಿ, ಒಂದೊಂದು ಅವತಾರ ಮಾಡಬೇಕಾದ್ರೆ ಆ ಅವತಾರಕ್ಕೆ ಮುಖ್ಯತ್ವವನ್ನು ಕೊಟ್ಟು ಅದನ್ನೇ ಚೆನ್ನಾಗಿ ತತ್ಕೃತನ್ಯಾಯ. ಆದರೆ ಬೇರೆ ಎಲ್ಲ ಅಲ್ವಾ? ಬೇರೆ ಎಲ್ಲ ಇಂಪಾರ್ಟೆನ್ಸ್ ಇಲ್ವಾ? ಇದೆ. ಆದರೆ ಅದನ್ನು ಹೇಳಬೇಕಾದ್ರೆ ಅದಕ್ಕೆ ಅದು ನ್ಯಾಯವಾದ. ಆದರೆ ಅದನ್ನು ಬೇರೆ ಅಂತ ಈಗ ಪರಮಾತ್ಮ ತನ್ನ ವಿಭೂತಿ ಯೋಗದಲ್ಲಿ ಹೇಳಬೇಕಾದ್ರೆ ನಾನು ಎಲ್ಲ ಮಾಸಗಳಲ್ಲಿ ಮಾರ್ಗಶಿರವಾಗಿದ್ದೀನಿ, ಅಕ್ಷರದಲ್ಲಿ ಸಾಮವಾಗಿದ್ದೀನಿ, ವೇದಗಳಲ್ಲಿ ಸಾಮವಾಗಿದ್ದೀನಿ, ಅಕ್ಷರದಲ್ಲಿ ಪ್ರಣವವಾಗಿದ್ದೀನಿ ಅಂತೆಲ್ಲ ಹೇಳ್ಕೊಳ್ತಾನಲ್ಲ. ಹಾಗಾದರೆ ಬೇರೆ ಎಲ್ಲ ಅಲ್ವಾ? ಅದು ಪ್ರಧಾನ. ಯಾಕೆ? ಅದರಂತೆಯೇ ಎಲ್ಲನೂ ಅಂತ ಅರ್ಥ. ಈ ಮಾಸ ಶ್ರೇಷ್ಠ ಅಂದರೆ ಇನ್ನೊಂದು ಮಾಸ ಇನ್ನೊಂದಕ್ಕೆ ಶ್ರೇಷ್ಠ. ಈಗ ತುಲಾ ಮಾಸ ಈಗ ತುಂಬ ಶ್ರೇಷ್ಠ. ಎಲ್ಲ ನದಿಗಳು ಕಾವೇರಿನಲ್ಲಿ ಬಂದು ಸೇರಿ ತಮ್ಮ ಪಾಪಗಳನ್ನು ನೆಗ್ಗಿಸಿಕೊಳ್ಳುವಂಥದ್ದು. ಇದಕ್ಕೆ ಶ್ರೇಷ್ಠ ಅಂತವಾಗ ಹೇಳ್ತೀವಿ. ಗಂಗೆನಲ್ಲಿ ಹೋದಾಗ ಗಂಗೆನೇ ಶ್ರೇಷ್ಠ. ಕಾವೇರಿಲಿಗೆ ಬಂದಾಗ ಗಂಗೆಯನ್ನು ಪುನೀತ ಮಾಯ ಅಂತೀವಿ. ಹಾಗಾದರೆ ಗಂಗೆ ತಾಳ್ದವಳು ಅಂತ ಅರ್ಥನಾ? ಇಲ್ಲ, ಪರಮಾತ್ಮನ ಪಾದಾರವಿಂದಲೇ ಬಂದವಳು. ಅದಕ್ಕೆ ಇಲ್ಲಿ ಹೇಳ್ತಾರೆ ಇವರು, ಅಮ್ಮ ಅದಕ್ಕೆ ನಿನ್ನಲ್ಲಿರುವ ಇಂದ್ರನೀಲ ಕಾಂತಿ ಪರಮಪುರುಷನ ದಿವ್ಯ ತಿರುಮೇನಿಯ ಬಣ್ಣದಲ್ಲಿದೆ. ಅವನ ಬಣ್ಣ ಹೇಗಿದೆ? ನೀಲಿ ಕಾಂತಿ, ಕಪ್ಪು ನೀಲಿ ಸೇರುವುದು. ಆದ್ದರಿಂದ ನಿನ್ನನ್ನು ಯಾರ್ಯಾರು ಸೇವಿಸೋಕ್ಕೆ ಭಕ್ತರು ಬರ್ತಾರೋ ಅವರೆಲ್ಲ ಕಪ್ಪು ಆಗಿಬಿಡ್ತಾರೆ.
ಭಗವಂತನ ನೋಡಿದ್ರೆ ಅವನ ಬಣ್ಣ ಬರುತ್ತೆ, ನಿನ್ನನ್ನು ನೋಡಿದ್ರೆ ನಿನ್ನ ಬಣ್ಣ ರಿಫ್ಲೆಕ್ಟ್ ಆಗುತ್ತೆ. ಸೊ ನಿನ್ನ ಬಣ್ಣ ಬರುತ್ತೆ. ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಏನಾದರೂ ಒಂದು ಸದಾ ಚಿಂತನೆ ಮಾಡ್ತಾ ಇದ್ರೆ ಅವನು ಹಾಗೆ ಆಗ್ತಾನೆ ಅಂತ ಉಪನಿಷತ್ತು ಹೇಳುದು. ಅದರಿಂದ ಇವರು ಹೇಳ್ತಾರೆ, ಅಂಥವರಿಗೆ ಖಂಡಿತ ಬರುತ್ತೆ. ಯಾರು ನಿಜವಾಗಿ ಉಪಾಸನೆ ಮಾಡ್ತಾರೆ ಅವ್ರಿಗೆ ಬರುತ್ತೆ. ಅದು ಗೊತ್ತಾಗತ್ತೆ. ಉಪಾಸನೆ ಯಾರು ಮಾಡ್ತಾ ಇದ್ದಾರೆ, ಉಪಾಸನೆ ಯಾರು ಮಾಡ್ತಾ ಇಲ್ಲ, ನಿಜವಾದ ಭಕ್ತಿ ಯಾರಲ್ಲಿದೆ, ಆದರೆ ಅದು ಕಂಡ್ಕೊಳ್ಳೋಕೆ ಹೋಗಬೇಕಾಗಿಲ್ಲ. ನಮಗಿದು ಅದಕ್ಕೆ ಸಂಬಂಧ ಇಲ್ಲ. ಯಾಕಂದರೆ ಎಲ್ಲರೂ ಭಕ್ತರೇ, ಎಲ್ಲರೂ ಸಾತ್ವಿಕರೇ, ಎಲ್ಲರೂ ಅದೇ ಥರ ನಾವು ನೋಡಬೇಕು. ಯಾಕೆಂದರೆ ಎಲ್ಲ ಜೀವಾತ್ಮ ಸಮಾನ, ಆದರೆ ಆ ಶರೀರದಿಂದ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಅದಲ್ಲದೆ ಶರೀರ ಒಂದು ಉಪಾಧಿ, ಸಂಸಾರ ಉಪಾಧಿ, ಇಂದ್ರಿಯಗಳ ಉಪಾಧಿ 3 ಇದೆ, ಮತ್ತು 3 ಗುಣಗಳು ಇದೆ. ಇದೆಲ್ಲನೂ ಆ ಆತ್ಮದ ಒಳ್ಳೆಯ ಗುಣಕ್ಕೆ ಅಡ್ಡಿ ಮಾಡುತ್ತೆ. ಎಲ್ಲ ವಿಚಿತ್ರವಾಗಿಬಿಟ್ಟಿದೆ. ಯಾಕೆಂದರೆ ಆ ಗುಣಗಳೆಲ್ಲ ಇದ್ರ ಮೇಲೆ ಪ್ರಭಾವವನ್ನು ಬೀರಿ ಆ ಆತ್ಮದ ನಿಜ ಗುಣವನ್ನು ಮರೆಸಿಬಿಟ್ಟಿದೆ. ನಿಜವಾದ ಗುಣ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಬೇರೆ ಏನು ಅಂಟ್ಕೊಂಡಿದೆ, ಅರಿಷಡ್ ವರ್ಗಗಳು ಅಂಟ್ಕೊಂಡಿದೆ, ಅದು ಇದು ಅಂಟ್ಕೊಂಡು. ಅದನ್ನು ಹೋಗಿಸ್ಬೇಕಾದ್ರೆ ಏನು ಮಾಡಬೇಕು, ಆತ್ಮಗುಣಗಳನ್ನು ಬೆಳೆಸ್ಕೋಬೇಕು. ಬೇರೆ ಹಾಕಿದ್ರೆ ತಾನೇ ಇದು ಹೊರಗಡೆ ಹೋಗುತ್ತೆ. ಈಗ ಕತ್ತಲೆ ಹೋಗಬೇಕಾದ್ರೆ ದೀಪ ಬರಲೇಬೇಕು. ಕತ್ತಲೆ ಹಾಕಿದರೆ ಏನೋ ಪ್ರಯೋಜನ. ಸೊ ದೀಪ ಏನು, ಆತ್ಮಗುಣಗಳು. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ, ಇದೆಲ್ಲ ಮಾಡಿದ್ರೆ ತಾನೇ ಈ ಕೆಟ್ಟದೆಲ್ಲ ತಾನಾಗೆ ಹೊರಗುತ್ತೆ. ಅಸೂಯೆ, ಮದ, ಮಾತ್ಸರ್ಯ ಎಲ್ಲವೂ ಸುಲಭವಾಗಿ ಹೊರಗಡೆ ತಾನಾಗೆ ಹೊರಟೋಗುತ್ತೆ. ಇದು ಜಾಸ್ತಿ ಆದಾಗ ಅದು ಹೊರಟೋಗುತ್ತೆ. ನೀನೇನಾದರೂ ಆ ಥರ ಕೋಪ ಬರುತ್ತೆ ಅಂದ್ಕೊಂಡ ತಕ್ಷಣ ಕೋಪ ಬರೆಸ್ಕೊಳ್ದೇ ಇರೋದಕ್ಕೆ ಪ್ರಯತ್ನ ಪಟ್ಟು ಮಾಡಿದ್ರೆ ಅದೇನು ಮಾಡುತ್ತೆ, ಕೋಪ ಇಲ್ಲವೇ ಇಲ್ಲ, ಹೊಟ್ಟೆ ಹೋಗ್ಬಿಡುತ್ತೆ. ಯಾವಾಗಲೂ ಶಾಂತವಾಗಿರುತ್ತೆ, ಸುಲಭ ಮಾಡ್ಕೊ. ಅದರಿಂದ ಇವರು ಹೇಳ್ತಾರೆ ಇದರಲ್ಲಿ ಶತಮಕಮಣಿ ಬಂದಾಗ, ಯಾರನ್ನು ನೀನು ಉಪಾಸನೆ ಮಾಡ್ತೀಯೋ ಅವರಂತೆ ಆಗ್ತೀಯಾ ಅಂತ ಹೇಳ್ತಾರೆ. ಅಂಥವರಿಗೆ ಅದು ಖಂಡಿತ ಬಂದೇ ಬರುತ್ತೆ. ಅದನ್ನು ತೋರಿಸ್ಕೊಡೋಕ್ಕೋಸ್ಕರವಾಗಿ ಆಳ್ವಾರಲ್ಲಿರುವಂಥ ಒಳ್ಳೆಯ ವಿಷಯಗಳನ್ನು ತಿಳ್ಕೊಂಡು ಆಳ್ವಾರಲ್ಲಿ ಅತಿಶಯವಾದ ಭಕ್ತಿ ಮಾಡಿದರೆ ಆಳ್ವಾರಂತೆ ಆಗ್ಬೋದು. ಸೊ ಯಾರನ್ನು ಪ್ರೀತಿ ಮಾಡಬೇಕು, ಆಳ್ವಾರ ಆಚಾರ್ಯರು ಅವರಂತೆ ಆಗಬೇಕು. ಸಂಸರ್ಗಜ ದೋಷಗುಣ ಭವಂತಿ, ಇದನ್ನೇ ಕೊಟ್ರಲ್ಲ. ನೀವು ಯಾವುದಾದ್ರೂ ಒಂದು ಪದಾರ್ಥವನ್ನು ಕೆಟ್ಟ ವಾಸನೆ ಇರುವುದನ್ನು ಒಂದು ಜೊತೆಯಲ್ಲಿ ಇಟ್ಬಿಟ್ರೆ ಎಲ್ಲ ಕೆಟ್ಟ ವಾಸನೆನೇ ಬರುತ್ತೆ. ಹಾಗೆ ಕೆಟ್ಟವರು ಒಬ್ಬ ಇದ್ರೂ ಸಾಕು, ಎಲ್ಲನೂ ಕೆಟ್ಟ. ಅದೇ ಒಬ್ಬ ಒಳ್ಳೆಯವನ ಜೊತೆ ನೀವು ಹೋಗ್ಬಿಟ್ಟು ಏನಾಗುತ್ತೆ, ಒಳ್ಳೆಯವನು ನೀ ಕೆಟ್ಟವನು, ಆದರೆ ಒಳ್ಳೆಯ ಯಾರು ನೀ ಕಡೆ ತಿರುಗಿದ್ರು ಒಳ್ಳೆಯವನು, ಆ ಕಡೆ ತಿರುಗಿದ್ರು ಒಳ್ಳೆಯವನು ಅಂತಂದರೆ ನಿನಗೇನಾಗುತ್ತೆ, ಸಹವಾಸ ಸಂಘದೋಷ. ಇದನ್ನೇ ತಾನೇ ಅದು ಹೇಳ್ತು ಪಕ್ಷಿ. ಋಷಿಗಳಿಗೆ ಹೇಳ್ತಲ್ಲ ಪಕ್ಷಿ, ಏಕಮಾತ ಏಕಪಿತ. ಆದರೆ ಆ ಪಕ್ಷಿ ಋಷಿಗಳು ಬಂದು ತುಂಬ ಬಿಸಿಲು ಬಾಯಾರಿಕೆ ಆಗಿದೆ, ಒಂದು ದೊಡ್ಡ ಮರ ಇತ್ತು, ಆ ಮರದ ಕೆಳಗೆ ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದರು, ನೆರಳಿತ್ತು. ಆಗ ಆ ಪಕ್ಷಿ ಹಿಡ್ಕೋ, ಕತ್ತರಿಸು, ತಿನ್ನು. ಇವ್ರ ನೋಡಿದ್ರು ಯಾರು ಮಾತಾಡ್ತಾ ಇದ್ದಾರಪ್ಪ, ಏನೋ ಇದೆ ಇಲ್ಲಿ, ನಮ್ಮನ್ನು ಹಿಡ್ಕೊಂಡು ಕತ್ತರಿಸಿ ತಿನ್ನು ಅಂತ ಹೇಳ್ತಾ ಇದ್ದಿಲ್ಲ ಅಂತ ಓಡಿದ್ರು. ಅಲ್ಲಿಂದ ಓಡೋಗಿ ತುಂಬ ಸುಸ್ತಾಯಿತು. ಅಲ್ಲಿ ಇನ್ನೊಂದು ಮರದ ಕೆಳಗೆ ಹೋದಾಗ, ಓ ಬಂದ್ರಾ, ಬನ್ನಿ, ಸ್ವಾಗತಂ, ಏನು ಕೊಡಲಿ, ಕೂತ್ಕೊಳ್ಳಿ, ಇಲ್ಲೇ ನೀವು ರೆಸ್ಟ್ ತಗೊಳ್ಳಿ, ನೀರು ಕೊಡ್ಲಾ. ನೋಡ್ತಾರೆ ಇದೇ ವಾಯ್ಸ್ ಬರ್ತಾ ಇದೆಯಲ್ಲ, ಅದೇ ಹಕ್ಕಿ ವಾಯ್ಸು, ಅದೇ ವಾಯ್ಸು. ನೋಡ್ತಾರೆ ಅಲ್ಲೊಂದು ಹಕ್ಕಿ ಕೂತಿದ್ರು. ಹಕ್ಕಿಯನ್ನೇ ಕೇಳಿದ್ರು, ಅಲ್ಲ ಆ ಮರದಲ್ಲಿ ನೋಡಿದ್ರೆ ಏನೋ ಕತ್ತು ಅಂತೂ, ನೀನೇನು ಈ ಥರ ಸುಂದರವಾಗಿ ಮಾತಾಡ್ತಾ ಇದೆಯಲ್ಲ. ಅದು ಹೌದು, ನಾವಿಬ್ಬರು ಒಂದೇ ತಾಯಿಯ ಮಕ್ಕಳು, ಆದರೆ ಅದನ್ನು ಕಟಕ ಹಿಡ್ಕೊಂಡು ಹೋದ, ಅಲ್ಲಿ ಆ ಸಹವಾಸದಿಂದ ಕಟಕನಾಗಿ ಬೆಳೆದಿದೆ. ನನ್ನನ್ನು ಋಷಿಗಳು ಕಾಪಾಡ್ತಾ ಇದ್ದಾರೆ, ಪಾಲನೆ ಮಾಡಿದ್ರು, ಅದರಿಂದ ನನ್ನ ಬಾಯಲ್ಲಿ ಋಷಿಗಳ ಮಾತು ಬರ್ತಾಯಿದೆ. ಸಾತ್ವಿಕರ ಸಹವಾಸದ ಸಂಘದೋಷ. ಅದರಿಂದ ನಾವು ಯಾವ ಸಂಘದಲ್ಲಿ ಇರ್ತೀವೋ ಅದು ಮುಖ್ಯ, ಅದರಲ್ಲಿ ಉಂಟು ಮಾಡಿ. ಅದೇ ತರಹ ಇಲ್ಲಿ ಅದನ್ನೇ ಹೇಳ್ತಾರೆ ಇವರು, ನಿನ್ನ ಇಂದ್ರನೀಲ ರಕ್ತಗಳ ಕಾಂತಿ ಉಪಗತಾನ, ಯಾರು ನಿನ್ನನ್ನು ಉಪಾಯವನ್ನಾಗಿ ನಂಬಿ ಉಪಾಸನೆ ಮಾಡ್ತಾರೋ ಅಮ್ಮ ಪಾದುಕಾದೇವಿ, ರಂಗನಾಥೇನ ಸಾಮ್ಯಂ, ನಿನ್ನ ಕಾಂತಿ ಇದೆಯಲ್ಲ, ರಕ್ತಗಳ ಕಾಂತಿ ರಂಗನಾಥನ ಕಾಂತಿ. ಅದರಿಂದ ನಿನ್ನನ್ನು ಉಪಾಸನೆ ಮಾಡಿದ್ರೂ ಅವರು ರಂಗನಾಥನಂತೆ ಆಗ್ಬಿಡ್ತಾರೆ.
ಅಂತ ಇಲ್ಲಿ ಹೇಳಿ. ರಂಗನಾಥ ನಂತೆ ಆಗುವುದನ್ನು ದಿಶತಿ, ನೀನು ತೋರಿಸ್ಕೊಡ್ತಾ ಇದೆಯಾ. ದಿಶತಿ ಉಪನಿಷತ್ ಉಪಗೀತ, ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ತತ್ಕೃತು ನ್ಯಾಯವಾರ್ಥ. ತತ್ಕೃತು ನ್ಯಾಯ, ಯಾವ್ಯಾವ ಅದು ಮುಖ್ಯ ಅಂತ ಹೇಳುವಂತೆ ಆ ವಿಚಾರವನ್ನು ಲೋಕದಲ್ಲಿ ಹೈತುಕಾನ ಅದನ್ನು ಎಲ್ಲರಿಗೂ ತೋರಿಸಿಕೊಡುವಂತೆ ಪ್ರಥಯಸಿ ಪ್ರಸಿದ್ಧಪಡಿಸ್ತಾ ಇದೆಯಾ ನೀನು. ಅದರಿಂದ ನಾವೇನು ಮಾಡಬೇಕು? ಕಾರಣಂತೂ ಧ್ಯೇಯ, ಜಗತ್ತಿಗೆ ಕಾರಣವಾದಂಥ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕೇನ, ಬೇರೆ ಯಾವ ದೇವತೆಯನ್ನು ಮಾಡಿದರೂ ಪ್ರಯೋಜನ ಇಲ್ಲ. ಯಾಕೆಂದರೆ ಅವರಿಗೆ ಕೊಟ್ಟಿರುವಂಥ ಶಕ್ತಿಯು ಪರಮಾತ್ಮ. ಅದರಿಂದ ನಮ್ಮ ಆಳ್ವಾರುಗಳೆಲ್ಲ ಏನು ಹೇಳ್ತಾರೆ, ಒಂದೊಂದು ನೀಲಿ ಬಣ್ಣದ ವಸ್ತುವನ್ನು ನೋಡಿದ್ರೆ ಪರಮಾತ್ಮನನ್ನೇ ನೆನೆಸ್ಕೊಳ್ತಾರೆ. ಹೇಗಿದೆಯಾ ಅಂದರೆ 5 ಉದಾಹರಣೆ ಕೊಟ್ಟು, ಸಮುದ್ರದಂತೆ ಇದೆಯಾ, ಮೇಘದಂತೆ ಇದೆಯಾ, ನೀಲೋತ್ಪಲದಂತೆ ಇದೆಯಾ, ಅದು ಹೇಳೋದು. ನೀಲೋತ್ಪಲ, ನೀಲಿ ಪುಷ್ಪ, ಉತ್ಪಲ ದಾವರೆ, ನೀರಿನಲ್ಲಿ ಬಿಡುವಂಥದ್ದು. ಮೇಘದಂತೆ ಇದೆಯಾ, ಆಮೇಲೆ ಅದೇ ಅಷ್ಟೆಲ್ಲ ಹೇಳ್ತಾರಲ್ಲ, ಹೇಳ್ಬಿಟ್ಟು ಏನಂತ ಹೇಳ್ತಾರೆ, ಅದನ್ನು ಕೇಳ್ತಾರೆ ಮೇಘವನ್ನು. ಏ ಮೇಘ, ಪರಮಾತ್ಮನ ಬಣ್ಣ ಬರೋದಕ್ಕೆ ನೀನು ಏನು ತಪಸ್ಸು ಮಾಡಿದೆ, ಏನು ವ್ರತವನ್ನು ಮಾಡಿದೆ, ಸ್ವಲ್ಪ ನನಗೂ ಹೇಳು, ನಾನು ಆ ವ್ರತವನ್ನು ಮಾಡಿದ್ದೆ. ಆ ವ್ರತ ಏನೂ ಇಲ್ಲ, ಕಾರಣಂತೂ ಧ್ಯೇಯ. ಭಗವಂತನನ್ನು ಧ್ಯಾನ ಮಾಡ್ತಾ 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 ನೀನು ಹಂಗಾಗ್ತೀಯ ಅಂತ ಹೇಳಿದ್ರು. ಶತಮಕ ಮಣಿ ಭಂಗೈಹಿ, ಅದರಿಂದ ರಂಗನಾಥನ ಸಾಮ್ಯಂ. ಶತಮಕ ಮಣಿ ಇಂದ್ರ ನೀಲ ಶತ ಇದೆಯಂತೆ, 100 ರತ್ನಗಳಿರುವಂಥ ನೀಲಿ ರತ್ನಗಳಿಂದ ಬರುವಂಥ ಕಾಲ ಅದು ತೋರಿಸುತ್ತೆ. ಅದರಿಂದ ಸದಾಚಾರ್ಯರನ್ನ ಶರಣಾಗತಿ ಮಾಡಿ ನಾವು ಅವರಲ್ಲಿ ಪರಮ ವಿಶ್ವಾಸವನ್ನು ಬೆಳೆಸಿಕೊಂಡ್ರೆ ನಮಗೆ ಖಂಡಿತ ಮೋಕ್ಷ ಸಿಗ್ತದೆ. ನೀವೊಂದು ಚೂರು ಅದರಲ್ಲಿ ಸಂದೇಹ ಪಟ್ಟರು ವರ್ಕ್ ಆಗೋದಿಲ್ಲ. ಶರಣಾಗತಿ ದೇವರನ್ನು ಸಂದರ್ಶನ ಮಾಡಬೇಕು ಅಂತಂದರೆ ನಾನು ಅನ್ನೋದು ಹೋಗಬೇಕು, ನಂದು ಅನ್ನೋದು ಹೋಗಬೇಕು, ಎಲ್ಲವೂ ಆಚಾರ್ಯರಿಗೆ ಸಮರ್ಪಣೆ ಮಾಡಾಯಿತು. ನಂದೆ ಈಗ ಪರಮಾತ್ಮನದ್ದೇ ಎಲ್ಲ, ಆಚಾರ್ಯನೂ ಪರಮಾತ್ಮನದ್ದೇ. ಆದರೆ ನಾವಿವಾಗ ಪರಮಾತ್ಮನಲ್ಲಿ ಡೈರೆಕ್ಟಾಗಿ ಹೋಗಿಲ್ಲ, ಆಚಾರ್ಯ ಮುಖೇನ ಪ್ರಪತ್ತಿ. ಅದರಿಂದ ಏನಾಯ್ತು, ಇವಾಗ ಎಲ್ಲ ಆಚಾರ್ಯರ ವಸ್ತು ಆಯಿತು, ನಂದೇನಿದೆ, ಏನೂ ಇಲ್ಲ. ಅದು ಬರಬೇಕು. ನಾನು ಕಿಂಕರ, ಅದೇ ನಾನು ಕಿಂಕರ ಅಂದ್ರೂ ಅಹಂಕಾರ. ನಾನು ಅಂತ ಬಂತು, ಕಿಂಕರ ಅನ್ನೋದು ಬೇರೆ ಆಯಿತು. ನಾನು ಅಲ್ವೇ ಇಲ್ಲ, ನಾನು ಆಚಾರ್ಯರ ಒಂದು ಭಾಗ, ನಾನು ಅನ್ನೋದೇ ಇಲ್ಲ. ಅದರಿಂದ ಆಚಾರ್ಯರು ಯಾವ ರೀತಿ ಶಾಸ್ತ್ರವಿಹಿತವಾದಂಥ ಕಾರ್ಯವನ್ನೇ ಮಾಡ್ತಾರೋ ಅದರ ಥರ ನಾವು ಮಾಡಬೇಕು. ಯಾಕೆಂದರೆ ಆಚಾರ್ಯರ ಕೈ, ಆಚಾರ್ಯರ ಕಣ್ಣು ಆಚಾರ್ಯರದೇ ನಾವು ಸಂಬಂಧಪಟ್ಟವರು. ಅದರಿಂದ ನಾವು ಏನು ತಪ್ಪು ಮಾಡಿದ್ರು ಅದು ಆಚಾರ್ಯರಿಗೆ ಸೇರಿತು. ಅದರಿಂದ ಮಾಡದೇ ಇರುವುದು. ಪರಿಚರತಿ ವಿಧೌ ತ್ವಾಂ ಪಾದುಕೆ ರಂಗವರ್ತುಗು ಪದಸರಸಿಜ ಭೃಂಗೈ ಬಾಸುರೈರಿಂದ್ರ ನೀಲೈ ಪ್ರಕಟಿತ ಯಮುನೌಘ ಭಕ್ತಿ ನಮ್ರಸ್ಯ ಶಂಭೋಗೋ ಪರಿಣಮಯಸಿ ಚೂಡ ವಿಷ್ಣುಪದ್ಯ ಪ್ರಯಾಗಂ. ಏನಂತ ಅಂತಾರೆ ಇವರು, ಶಿವನ ತಲೆ ಚೂಡ, ಶಿವನ ತಲೆ ಮೇಲೆ ಪಾದುಕಾದೇವಿಯ ನೀಲರತ್ನದ ಕಾಂತಿ ಬೀಳುತ್ತದ್ದು. ಕಾಂತಿ ಬಿದ್ದಾಗ ಶಿವನ ತಲೆ ಮೇಲೆ ಆಗಲೇ ಗಂಗೆ ಇದ್ದಾಳೆ. ಗಂಗಾ ಇದ್ದಾಳೋ, ಆ ಗಂಗೆ ಬೆಳ್ಳಗಿದ್ದಾಳೆ. ಈ ನೀಲಿ ರತ್ನದ ಕಾಂತಿ ಯಮುನೆ ಕಪ್ಪುಗಿದೆ, ಇದು ಹೋಗಿ ಬೀಳುತ್ತೆ. ಸೊ ಅಲ್ಲೇನಾಯಿತು, ಮೊದಲೇ ಗಂಗೆ ಇದ್ದಾಳೆ, ಇವಾಗ ಯಮುನೆ ಹೋಗ್ಬಿಟ್ಲು, ಯಮುನೆ ಸೇರ್ಕೊಂಡ್ಬಿಟ್ಲು. ಆಮೇಲೆ ದೇವರ ಅಂಗಾಲುಗಳೆಲ್ಲ ತಾವರೆ ಅಂತೆ, ಆ ತಾವರೆಯಂತೆ ಕೆಂಪಾಗಿದೆ, ಕೋಮಲವಾಗಿದೆ, ಸುಗಂಧ ಭರಿತವಾಗಿದೆ. ನಿನ್ನ ಇಂದ್ರನೀಲ ರತ್ನಗಳು ಆ ತಾವರೆ ಹೂವಿಗೆ ದುಂಬಿ ಇದ್ದಂತೆ. ಒಂದು ಅಲ್ಲಿ ಹೇಳಿದ್ರು ಚೂಡ, ಇಂದ್ರನೀಲಮಣಿ ಕಾಂತಿ ಬೀಳುತ್ತೆ, ಅವ್ರು ಬಂದು ನಮಸ್ಕಾರ ಮಾಡ್ತಾನೆ. ಓ ಪಾದುಕೆ ತ್ವಾಂ ನಿನ್ನನ್ನು ವಿಧೌ, ಯಾರು ಬರ್ತಾರೆ, ಬ್ರಹ್ಮ ವಿಧೌ ಪರಿಚರತಿ ಆರಾಧಿಸ್ ರಂಗಭರ್ತುಗು ಭೃಂಗೈಹಿ, ರಂಗನಾಥನಾದ ಅವನ ಪಾದಾರ್ ಅರವಿಂದ, ಅವನ ಪಾದಗಳು ಕೋಮಳವಾಗಿ ಕಮಲ ಪುಷ್ಪದಂತೆ ಇದೆ. ಅದರೊಳಗೆ ಯಾವಾಗಲೂ ಭೃಂಗಗಳು ಬಂದು ಕೂತ್ಕೊಳ್ಳುತ್ತೆ, ದುಂಬಿಗಳು. ಆ ದುಂಬಿಯಂತಿರುವಂಥ ಬಾಸುರೈಹಿ, ಪರಮಾತ್ಮನ
ಪಾದಾರವಿಂದ ಕಮಲ, ಪಾದುಕೆಯ ಕಾಂತಿ ಪಕ್ಕದಿಂದ ಬರ್ತಾ ಇದೆ, ಅದು ದುಂಬಿಯಂತೆ, ಕಪ್ಪು ನೀಲಿ ದುಂಬಿಯಂತೆ. ಪಾಸುರೈಹಿ ಇಂದ್ರನೀಲ ಪ್ರಕಟಿತ ಔಘಾ ಯಮುನಾ ನದಿ ಪ್ರವಾಹದಂತೆ ಅವಳ ಕಿರಣಗಳ ಕಾಂತಿ ಒಂದು ಪ್ರವಾಹದಂತೆ ಹೋಗಿ ಆ ಶಿವನ ಜಟೆ ಮೇಲೆ ಬೀಳು. ಈಗ ಅಲ್ಲಿ ಇದ್ದೇ ಇದೆ, ಯಮುನೆ ಇದ್ದಾಳೆ, ಇದೂ ಇದೆ. ಅಲ್ಲಿ ನೋಡಿದ್ರೆ ಗಂಗಾ ಯಮುನಾ ಪ್ರಯಾಗ, ಸರಸ್ವತಿ ಕಾಣಿಸೋದಿಲ್ಲ. ಇಲ್ಲಿ ನೋಡಿದ್ರೆ ಕಮಲ ಪುಷ್ಪದಲ್ಲಿ ದುಂಬಿ ಇದೆ. ಇಲ್ಲಿ ಕಮಲ ಪುಷ್ಪ ದುಂಬಿ, ಅಲ್ಲಿ ಶಿವನ ಜಟೆ ನೋಡಿದರೆ ಗಂಗಾ ಯಮುನಾ ಹರಿತಾ ಇರುವ. ಸೊ ಗಂಗಾ ಯಮುನಾ ಸೇರಿರುವಂಥ ಜಾಗಕ್ಕೆ ಏನಂತ ಹೆಸರು? ಪ್ರಯಾಗ. ಅದರಿಂದ ಇಲ್ಲಿ ಅದೇ ಹೇಳ್ತಾರೆ, ಪರಿಚರತಿ ವಿಧೌತ್ವ ಪಾದುಕೆ ರಂಗಭರ್ತುಹು ಪದಸರಸಿ ಭೃಂಗೈಹಿ ಪಾಸುರೈಹಿ ಇಂದ್ರನೀಲೈ ಪ್ರಕಟಿತ ಯಮುನೌಘಾ ಭಕ್ತಿ ನಮ್ರಸ್ಯ ಶಂಭೋಗೋ. ಇವನು ಬಂದು ನಮಸ್ಕಾರ ಮಾಡ್ತಾನೆ, ಚತುರ್ಮುಖ ಬ್ರಹ್ಮ. ಅವನು ಕಮಲದಲ್ಲೇ ಇರೋದು. ಇಲ್ಲಿ ನೋಡಿದ್ರೆ ಕಮಲ ಪಾದದಲ್ಲಿ ದುಂಬಿಗಳು ಬಂದು ಕೂತಿದ್ವು. ಸೊ ಅವನಿಗೂ ದುಂಬಿ ಕೂತಂತೆ ಇದು ರಿಫ್ಲೆಕ್ಟ್ ಆಗಿ ಅವನು ಕಮಲ ಪುಷ್ಪದಲ್ಲಿದ್ದಾನೋ ಇಲ್ವೋ. ಅಲ್ಲಿ ಒಂದು ಕಮಲದಲ್ಲಿ ಪುಷ್ಪದಂತೆ ಇದೆ ಬ್ರಹ್ಮನಿಗೆ. ಕಮಲ, ದುಂಬಿ, ಬ್ರಹ್ಮ. ಪಾದುಕೆಯಲ್ಲಿ ಪಾದ ಇದೆ, ಅಲ್ಲಿ ಈ ನೀಲಿ ರತ್ನ, ಅಲ್ಲಿ ಒಂದು ದುಂಬಿ. ಬ್ರಹ್ಮ, ಅದು ಒಂದು ಕಮಲ ದುಂಬಿ. ಇಲ್ಲಿ ಪ್ರಯಾಗ. ಸೊ ಮೂರಿದೆ. ಬ್ರಹ್ಮ ಶಿವ ಬಂದು ಪಾದುಕೆಯನ್ನು ಸೇವೆ ಮಾಡಬೇಕಾದ್ರೆ ಇವನಿಗೆ ಪ್ರಯಾಗವಾಗತ್ತೆ, ಅವರಿಗೆ ಕಮಲ ಪುಷ್ಪದಲ್ಲಿ ದುಂಬಿ ಬಂದು ಕೂತ್ಕೊಂಡಂತೆ ಕಾಣಿಸ್ತು. ಅರ್ಥ ಆಗಲಿಲ್ಲ. ಪರಮಾತ್ಮ ಪಾದ ನಿಮ್ಗೆಲ್ಲೋ ಇದ್ದೀರಾ, ಅದಕ್ಕೆ ಪಾದದಲ್ಲಿ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮ ಶಿವ, ಚತುರ್ಮುಖ ಬ್ರಹ್ಮ ಕಮಲ, ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಸೊ ಮಾಡಿದ್ರೆ ಇದು ರಿಫ್ಲೆಕ್ಟ್ ಆಗಬೇಕು. ಇದರ ಕಾಂತಿ ಎಲ್ಲ ಅಲ್ಲಿ ಹೋಗ್ತಾ ಇದೆ. ಕಾಂತಿ ನೀಲಕಾಂತಿ ಹೋಗುತ್ತೋ ಇಲ್ವೋ? ನೀಲಕಾಂತಿಗೆ ಶಿವನ ಜಟೆಗೆ ಹೋಗಿ ಯಮುನಾ ನದಿ ಆಯಿತು, ಗಂಗಾ ಅಲ್ಲೇ ಇದ್ದಾಳೆ. ಸೊ ಪ್ರಯಾಗವಾಯ್ತು. ಅಲ್ಲಿ ಪ್ರಯಾಗ ಇಲ್ಲಿ ಒಂದು ಬಂತು. ಇಲ್ಲಿ ಕಮಲ ಪುಷ್ಪ ದುಂಬಿ ಇಲ್ಲಿ ಬಂತು ಬ್ರಹ್ಮನ ತಲೆ ಮೇಲೆ. ಬ್ರಹ್ಮನ ತಲೆ ಮೇಲೆ ಬಂತು. ಬ್ರಹ್ಮನ ತಲೆ, ಶಿವನ ತಲೆ ಮೇಲೆ ಪ್ರಯಾಗ, ಬ್ರಹ್ಮನ ತಲೆ ಮೇಲೆ ದುಂಬಿ ಮತ್ತೆ ಕಮಲ ಪುಷ್ಪದ ಸಂಗಮ. ದುಂಬಿ ಅಂತೆ ಹೋಗ್ಬಿಡ್ತು, ಕಮಲ ಆಗ್ಲೇ ಇದೆ ಬ್ರಹ್ಮನ ಇದರಲ್ಲಿ. ಸರಿ, ಇಲ್ಲಿದ್ದೇ ಇದೆ. ಪಾದುಕಾದೇವಿ ಪಾದಾರವಿಂದ ಇದ್ದೇ ಇದೆ, ಪರಮಾತ್ಮನ ಪಾದವನ್ನು ಇಟ್ಕೊಂಡಿದ್ದಾಳೆ. ಅದರ ಕಾಂತಿ ಅಲ್ಲೂ ಹೋಗುತ್ತೆ, ಅಲ್ಲೂ ಬೀಳುತ್ತೆ, ಇಲ್ಲೂ ಬೀಳುತ್ತೆ. ಬ್ರಹ್ಮನ ಮೇಲೂ ಬೀಳುತ್ತೆ, ಶಿವನ ಮೇಲೂ ಬೀಳುತ್ತೆ. ಇಂದ್ರ ಬಂದರೆ ಅವನ ಮೇಲೂ ಬೀಳುತ್ತೆ. ದೇವತೆಗಳು ಬಂದರೆ ಅವ್ರ ಕಿರೀಟಗಳ ಮೇಲೆ ಹೋಗಿ ಪ್ರತಿಬಿಂಬ ಪದ್ಧತಿ ಅದೇನೆ. ನೂರಾರು ಪಾದುಕೆಗಳು ಇರುವಂತೆ ಕಾಣಿಸುತ್ತಲ್ಲ. ಅದನ್ನು ಇಲ್ಲ ಪದ ಸರಸಿಜ ಭೃಂಗ, ಈ ಅಡಿದಾವರೆಗಳಿಗೆ ದುಂಬಿಯಂತಿರುವಂಥ ಬಾಸುರಿಗೆ ಹೊಳ್ತಾ ಇರುವಂತಹ ಇಂದ್ರನೀಲ ರತ್ನಗಳಿಂದ ಪ್ರಕಾಶಪಡಿಸಿದ ಯಮುನಾ ನದಿ ಪ್ರವಾಹ ಉಳ್ಳದ್ದು ಶಿವನ ಜಟೆ ಮೇಲೆ. ಶಂಭೋಗೋ ಚೂಡ ವಿಷ್ಣುಪತ್ಯಾಗ ಪ್ರಯಾಗಂ, ಅದು ಪ್ರಯಾಗವನ್ನು ಮಾಡಿಬಿಡ್ತು. ಪ್ರಯಾಗ ಆಗೋಯ್ತು ಎಲ್ಲಿ? ಶಿವನ ಜಟೆ ಮೇಲೆ. ಅದು ಕಾಂತಿ ಬೀಳುತ್ತೆ, ಅದನ್ನು ನೋಡಿದ್ರೆ ಯಮುನೆ ಅಂತೆ ಕಾಣಿಸುತ್ತೆ. ಅದರಿಂದ ಶಿವನ ತಲೆಯಲ್ಲಿರುವಂಥ ಗಂಗೆಯ ಜೊತೆಯಲ್ಲಿ ಯಮುನಾದೇವಿ ಹೋಗಿ ಸೇರಿಕೊಂಡು ಪ್ರಯಾಗವಾಯಿತು. ಅದರಿಂದ ದೇವರ ಅಂಗಾಲು ಕೆಂಪಗಿದೆ, ಆ ಕೆಂಪಗಿರುವಂಥ ಕೋಮಲವಾದಂಥದ್ರಲ್ಲಿ ನಿನ್ನ ರಕ್ತಗಳು ಹೋಗಿ ದುಂಬಿಯಂತೆ ಆಯಿತು ಅಂತ ಹೇಳ್ತು. ಈಗ ನೆಕ್ಸ್ಟ್ 700 ಪದಕ್ಕೆ ಸಲಹೆಯ ಸಂಗಾತ್ ಪಾದುಕೆ ಪತ್ರಲ ಶ್ರೀಗೆ ನಖಮಣಿ ಬಿರುದಾರೈಗೆ ನಿತ್ಯ ನಿಷ್ಪನ್ನ ಪುಷ್ಪ ಶತಮಖಮಣಿ ನೀಳ ಶೌರಿಲಾವಣ್ಯ ಸಿಂಧೋಗೋ ನಿಬಿಡತ ಮತಮಾಲ ತಮಾಲ ಕಾಪಿ ವೇಲಾವನಿತ್ವಂ. ವೇಲ ಅಂದರೆ ಸಮುದ್ರ. ಪದ ಕಿಸಲೆಯ ಸಂಗಾತ್. ಕಿಸಲೆಯ ಅಂದರೆ ಕೋಮಲವಾದ ತಳಿರು, ಚಿಗುರು. ಅಮ್ಮ ಪಾದುಕಾದೇವಿ ಸುಂದರವಾದ ಚಿಗುರಿನಂತೆ ಕೋಮಲವಾದ ಪಾದಾರವಿಂದ ಪರಮಾತ್ಮನದ್ದು. ಆ ಚಿಗುರಿನಂತೆ ಇರುವಂಥ ಕೆಂಪಾದ ಪಾದಗಳನ್ನು ಸಂರಕ್ಷಣೆ ಮಾಡುವಂಥ ರತ್ನ ಪಾದುಕಾದೇವಿ. ಪತ್ರಶ್ರೀಹಿ ಉದಾರೈಹಿ, ಉದಾರವಾಗಿರುವಂತಹ ನಖಮಣಿ, ವಜ್ರದಂತೆ ಹೊಳಿತಾ ಇರುವಂಥ
ಉಗುರುಗಳು ಕಾಣಿಸ್ತಾ ಇದೆ. ಎಲ್ಲಿ? ಪರಮಾತ್ಮನ ಪಾದರಲ್ಲಿ. ನಿತ್ಯ ನಿಷ್ಪನ್ನ ಪುಷ್ಪ, ಯಾವಾಗಲೂ ಹೂಗಳಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ನಖರತ್ನ, ಇವಳ ವಜ್ರದಂತೆ ಹೊಳಿತಾ ಇರುವಂಥ ಕಿರಣಗಳು ಅಲ್ಲಿ ಬೀಳುತ್ತೆ. ಯಾವಾಗಲೂ ನಿತ್ಯ ಪುಷ್ಪದಿಂದ ಕೂಡಿರುವಂಥ. ನೀನು ನಿಬಿಡ ತವ ತಮಾಲ. ನಿಬಿಡ ಅಂದರೆ ಡೆನ್ಸ್, ಒತ್ತಿಗಿರುವಂತಹ ತಮಾಲ ವೃಕ್ಷದಂತೆ. ತಮಾಲ ವೃಕ್ಷಗಳು, ಅದರ ಚಿಗುರು ಎಲೆಗಳು ಶೌರಿ ಲಾವಣ್ಯ ಸಿಂಧೋ. ಪರಮಾತ್ಮನ ದೇಹದ ಲಾವಣ್ಯ ಸೌಂದರ್ಯ, ದಿವ್ಯ ತಿರುಮೇನಿಯ ಸೌಂದರ್ಯ ಎನ್ನುವಂಥ ಸಮುದ್ರದ ಕಾಪು. ಸಮುದ್ರದ ವೇಲ ಅಂದರೆ ಸಮುದ್ರ, ಸಮುದ್ರದ ತಟ, ವೇಲಾತಟಿ. ವೇಲಾತಟಿ ಬೀಚ್, ಬೀಚ್ ಅಂದರೆ ತಟಾಕ. ಸಮುದ್ರದ ತಟದಲ್ಲಿ ಒಳ್ಳೆಯ ಚಿಗುರುಗಳಿಂದ ಕೂಡಿರುವಂತಹ ತಮಾಲ ವೃಕ್ಷಗಳು ಬಿಟ್ಟಂತೆ ಕಾಣಿಸ್ತಾ ಇದೆ. ತಮಾಲ ವೃಕ್ಷ ಅನ್ನೋದು ಅದೇ ತಮಾಲ ಅಂದರೆ ಒಂದು ನೀಲಿ ಬಿಳಿ ಇರುವಂಥದ್ದು, ಅದು ಒಂದು ಮರ. ಅದನ್ನು ಹೇಳ್ತಾರೆ ಸೌಂದರ್ಯವನ್ನು. ಆದರೆ ಇಲ್ಲಿರೋದೇನು? ಪರಮಾತ್ಮ ಎನ್ನುವಂತಹ ಸಮುದ್ರ. ಆ ಸಮುದ್ರ ತಟ ಎನ್ನುವುದು ಅವನ ಪಾದದ ಸುತ್ತಲೂ ಇರುವಂಥದ್ದು. ಆ ತಟದಲ್ಲಿ ಇದು ಒಂದು ಅಲ್ಲಿ ಹೋಗಿ ಕಾಂತಿ ಒಂದು ಇದನ್ನು ಉಂಟು ಮಾಡಿದೆ ಅಂತ. ಹಸುರೆಲೆಯ ಮರಗಳಂತೆ ಕಾಣಿಸ್ತಾ ಇದೆ. ಇದು ಅದ್ರ ಮೇಲೆ ಬೀಳುತ್ತೆ, ವಜ್ರ ಕಿರಣಗಳು ಬೀಳುತ್ತೆ, ಇದರ ಕಿರಣಗಳು ಬೀಳುತ್ತೆ. ಅದು ಹೆಂಗೆ ಕಾಣಿಸುತ್ತೆ? ನಿನ್ನ ಮೇಲಿರುವಂಥ ದೇವರ ಪಾದಗಳ ಉಗುರುಗಳು ಹೂಗಳಂತೆ ಕಾಣಿಸುತ್ತೆ. ನೀಲಿ ಮತ್ತು ಸೇರಿ ಹಸುರಾಗುತ್ತೆ. ಈಗ ಸ್ವರ್ಣ, ನೀಲಿ ಮತ್ತು ಹಳದಿ ಎರಡು ಬಣ್ಣವನ್ನು ಸೇರಿದ್ರೆ ಹಸಿರಾಗುತ್ತೆ, ಗೊತ್ತಲ್ಲ? ಈಗ ನೀಲಿ ರಕ್ತದಿಂದ ಬಂದದ್ದು ನೀಲಿ ಕಾಂತಿ. ಪರಮಾತ್ಮನ ಸುಂದರವಾದ ದೇಹದ ಕಾಂತಿ ಸ್ವರ್ಣ. ಆ ಸ್ವರ್ಣದ ಕಾಂತಿ ಅಲ್ಲಿ ಬಿದ್ದಾಗ ಏನಾಯ್ತು? ಇವಾಗ ಹಸಿರು ಸ್ವರ್ಣ ಇದೆ, ಈ ಕಾಂತಿ ಇಲ್ಲಿ ಹೋಗ್ತಾ ಇದೆ. ಸೊ ಪರಮಾತ್ಮ ಒಂದು ಸಮುದ್ರ ನೀಲಿಯಾಗೇ ಇದ್ದಾನೆ. ಇವಾಗ ಅದ್ರ ಪಕ್ಕದಲ್ಲಿ ಹಸಿರು ಮರಗಳ ಒಂದು ಇದು ಬಿಟ್ಟಂತೆ ಅಂತ ಹೇಳ್ಬಿಟ್ಟು, ತೀರದಲ್ಲಿ ಹಸಿರು ಮರಗಳ ಕಾಡಿನಂತೆ ತಮಾಲ ವೃಕ್ಷ ಅಂತ ಇಲ್ಲಿ ಹೇಳ್ತಾರೆ. ಇಂದ್ರನೀಲಮಣಿ ಹಸುರೆಲೆ, ಪರಮಾತ್ಮನ ನಖದಲ್ಲಿ ಇರುವಂಥದ್ದು ಹೂವುಗಳು, ಮರದಲ್ಲಿ ಹೂಗಳು ಬಿಟ್ಟಿದೆ. ನಖಮಣಿ ಏನನ್ನು ಕೊಡುತ್ತೆ? ಬೆಳ್ಳಿಗಿದೆ, ಅಲ್ಲ ಬೆಳ್ಳಿಗಿದೆ, ಅದು ಹೂವುಗಳಂತೆ ಕಾಣಿಸ್ತಾ ಇದೆ. ಒಂದು ಚಿತ್ರ ಮಾಡಿಕೊಡಿ. ಪರಮಾತ್ಮ ಎನ್ನುವಂಥ ಸಮುದ್ರ, ಅದರ ಪಕ್ಕದಲ್ಲಿ ಕಾಡು, ಆ ಕಾಡಿನಲ್ಲಿ ಹಸಿರು ಎಲೆಗಳಿಂದ ಕೂಡಿರುವಂಥ ವೃಕ್ಷಗಳು, ಅದರಲ್ಲಿ ಬಿಳಿಗಿರುವಂಥ ಹೂವುಗಳು. ಹಾಗಾದರೆ ನೀಲಿಯಿಂದ ಅದು ಹೇಗೆ ಉಂಟಾಯಿತು ಅಂದರೆ, ಪರಮಾತ್ಮನ ಕಾಂತಿ ಯಾವಾಗಲೂ ಹಿರಣ್ಮಯ. ಹಿರಣ್ಯಕ್ಕೂ ಹಳದಿಗೂ ನೀರಿಗೂ ಸೇರಿದ್ರೆ ಹಸಿರಾಗ. ಸೊ ಹಸಿರಿನ ಕಾಂತಿ ಆಗಿ ಮರಗಳಾಗಿ ಉಂಟಾಯಿತು ಅಂತ ಇಲ್ಲಿ ಸ್ತೋತ್ರ ಮಾಡಿದರೆ. ಸೌಂದರ್ಯ ಲಾವಣ್ಯ ಪರಮಾತ್ಮನದು ಎಲ್ಲ ಕಡೆನಲ್ಲಿ ಅನುಭವಿಸಬೇಕು. ಅವರ ಪಾದಾರವಿಂದದ ಸೌಕುಮಾರ್ಯತೆ, ಅದರಲ್ಲಿರುವಂಥ ಪರಿಮಳ ಭರಿತವಾದಂಥ ಪುಷ್ಪಗಳು, ಅದೆಲ್ಲವನ್ನು ಇಟ್ಟುಕೊಂಡು ಸ್ವಾಮಿ ದೇಶಿಕರು ಕಲ್ಪನೆ ಮಾಡಿ ಚಿತ್ರವನ್ನು ಬರಿತಾ ಇದ್ದಾರೆ. ಒಳ್ಳೆ ಓವಿಯಂ, ಪೇಂಟಿಂಗ್ ಮಾಡ್ತಾ ಇದ್ದಾರೆ ಸ್ವಾಮಿ ದೇಶಿಕರು. ಒಂದು ಪೇಂಟ್, ಯಾಕೆಂತಂದರೆ ಪೇಂಟರ್ಸ್ ಎಲ್ಲ ಪ್ರಕೃತಿಯನ್ನು ನೋಡಿ ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಮಾಡ್ತಾರೆ, ಇಲ್ಲ ನೋಡಿಕೊಂಡೇ ಬರೀತಾರೆ. ಅದನ್ನು ಇಲ್ಲಿ ಪರಮಾತ್ಮನಿಗೆ ಅನ್ವಯಿಸಿದ್ದಾರೆ. ಪರಮಾತ್ಮ ಪಾದುಕೆಯಲ್ಲಿರುವಂಥ ರತ್ನಗಳು, ಇದೇ ವಿಷಯ. ಆ ವಿಷಯ ಒಂದೇ, ಅಂದರೆ ಬೇರೆ ಎಲ್ಲ ಪ್ರಕೃತಿ. ನಮಗೇನೇನು ಆಧ್ಯಾತ್ಮ ವಿಷಯಗಳು ಯಾವುದು ತತ್ವಾರ್ಥಗಳು ಬೇಕೋ ಅದೆಲ್ಲವೂ ಒಳಗಡೆ ಇದೆ. ಆ ತತ್ವಾರ್ಥಗಳನ್ನೇ ಇಲ್ಲಿ ಹೇಳೋಕ್ಕೋಸ್ಕರವಾಗಿ ಈ ರೀತಿಯಾಗಿ ಪಾದುಕಾಶಾಸ್ತ್ರವನ್ನು ಒಂದು ಜಾಮದಲ್ಲಿ, ರಾತ್ರಿಯ ಜಾಮದಲ್ಲಿ ನಾವು 1 ಗಂಟೆಯಲ್ಲಿ 10 ಪದ್ಯನೂ ಒಂದು ಪದ್ಯನೇ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಚಿತ್ರ ಮಾಡೋಕ್ಕಾಗಲ್ಲ. ಅವ್ರು ಏನು ಮಾಡಿರಬೇಕು, ಅವ್ರು ಹೇಗೆ ಅಂತಹ ಒಂದು ಶಕ್ತಿಯನ್ನು ಪರಮಾತ್ಮ ಕೊಟ್ಟು ನಮಗೆ ಅನುಭವಿಸೋದಕ್ಕೆ ಸ್ವಾಮಿ ದೇಶಿಕರು ಇದನ್ನು ಮಾಡಿಕೊಟ್ಟಿದ್ದಾರೆ. ಸೊ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಆ ಸ್ಪರ್ಧೆಯನ್ನು ಮಾಡಿ ಕೇಳಿದ್ರಲ್ಲ ಅವರಿಗೆ. ಯಾಕೆಂತಂದರೆ ರಾಮಾನುಜರು ಕರ್ನಾಟಕಕ್ಕೆ ಬರೋದಕ್ಕೆ ಕಾರಣ ಕ್ರಿಮಿಕಂಠ ಚೋಳ. ಅದರಿಂದ ಕ್ರಿಮಿಕಂಠನಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಪ್ರತಿ. ಇಲ್ಲಾಂದರೆ ಶ್ರೀ ವೈಷ್ಣವತ್ವ ಇಲ್ಲಿ ಇರ್ತಾನೆ ಇರಲಿಲ್ಲ. ಶ್ರೀ ವೈಷ್ಣವತ್ವ ಇತ್ತು, ಯಾಕಂದರೆ ದಾಸರ ಪರಂಪರೆ ಎಲ್ಲ ಇತ್ತು. ಆದರೆ ಇದಿರಲಿಲ್ಲ, ಅದು ಬರೋದಕ್ಕೆ ಕಾರಣ
ಅವನಿಗೆ ದಾಸ ಪರಂಪರೆ ಮೊದಲೇ ದಾಸ ಪರಂಪರೆಯಿಂದ ಇತ್ತು. ವೈಷ್ಣವರು ಯಾವಾಗಲೂ ಇರ್ತಾರೆ. ಯಾಕಂದ್ರೆ ಯಾವಾಗಲಿಂದ ಇದ್ದಾರಲ್ಲ ಅವರು. ದ್ವಾಪರ ಯುಗದಿಂದಲೇ ಕೃಷ್ಣ ಭಕ್ತಿ ಮಾಡೋರು ಎಷ್ಟು ಜನ ಎಲ್ಲ ಕಡೆ. ಅಂದರೆ ಈ ಪುರಂದರದಾಸರು ಅವರೆಲ್ಲ ಬಂದಿದ್ದು ರೀಸೆಂಟ್. ರಾಮಾನುಜರ ಕಾಲದಲ್ಲಿ ಇದ್ದಿದ್ದೇ ಅದ್ವೈತ ಇರಲಿಲ್ಲ. ಬೇರೆ ಎಲ್ಲ ಇತ್ತು, ಜೈನಿಸಮ್, ನಾಯಿಸಮ್ ಎಲ್ಲ ಇಸಮ್ಗಳು ಇತ್ತು. ಆದರೆ ಡ್ಯುಯಲಿಸಮ್ ಇರಲಿಲ್ಲ. ಆ ಡ್ಯುಯಲಿಸಮ್ನ ಆಮೇಲೆ ಅವರು ಪ್ರತಿಪಾದನೆ ಮಾಡಿಕೊಂಡು. ಆದರೆ ಅವರು ವೈಷ್ಣವರು, ವಿಷ್ಣು ಭಕ್ತರೇನು, ಪರಮ ವಿಷ್ಣು ಭಕ್ತರು ಅವರು. ಎಲ್ಲರೂ ವಿಷ್ಣು ಭಕ್ತರೇ. ವಿಷ್ಣು ಒಬ್ಬನೇ ತಾನೆ. ವಿಶಲ್ ಧಾತುವಿಂದ ಎಲ್ಲ ಕಡೆಯಲ್ಲೂ ವ್ಯಾಪಕತ್ವ ಇರೋದು ಒಬ್ಬನಿಗೆ, ಬೇರೆ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ನಾರಾಯಣ ನರಹ. ಅದರಿಂದ ನಾರಾಯಣ ಎನ್ನುವಂಥ ಪದವೇ ಆ ವ್ಯಾಪಕತ್ವವನ್ನು ಸಂಪೂರ್ಣವನ್ನು ತೋರಿಸುವಂಥದ್ದು ಪರಮಾತ್ಮನಿಗಿದೆ ಅಂತ ಹೇಳಿದರು. ಅದರಿಂದ ಸ್ವಾಮಿ ದೇಶಿಕರು ಇದರಲ್ಲಿ ತತ್ವಾರ್ಥಗಳನ್ನೆಲ್ಲ ಇಟ್ಟು ನಮಗೆ ಅಪ್ಪಣೆ ಮಾಡಿಕೊಟ್ಟಿದ್ದಾರೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.